ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನ ಮೃತ್ಯುಂಜಯನಾಗಿ ಸಾವನ್ನು ಗೆದ್ದು ಪುನರುತ್ಥಾನನಾಗಿ ಎದ್ದು ಬಂದಂತಹ ದಿನದಂದು ನಾವು ಯೇಸುವನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ಈ ದಿನವನ್ನು ಪ್ರಾರಂಭ ಮಾಡಿಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರ. ಮತ್ತು ಈ ಒಂದು ದಿನದಲ್ಲಿ ಇಲ್ಲಿಯವರೆಗೆ ನಾವು ಹಾಡಿದಂಥ ಹಾಡುಗಳು, ಆರಾಧನೆಗಳು ದೇವರಿಗೆ ಕೇಳಿದ್ದಾನೆ ಎಂದು ನಾವು ನಂಬಿದ್ದೇವೆ. ಮತ್ತು ವಿಶೇಷವಾಗಿ ಹೇಳಿದಂಥ ಪ್ರತಿ ಸಾಕ್ಷಿಗಳಿಗಾಗಿ, ಪ್ರತಿ ಪ್ರಕಟಣೆಗಳಿಗಾಗಿ ನಾವು ಅಪ್ಪ ಯೇಸಪ್ಪ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸ್ತಾ ಇದ್ದೇವೆ. ಸ್ವಾಮಿ, ನೀನ ದಾಸರಾದ ನನ್ನನ್ನು ಮರೆ ಮಾಡಿಕೊಂಡು ಮುಂದಿನ ವಾಕ್ಯ ಭಾಗದಲ್ಲಿಯೂ ಕೂಡ ನೀನೇ ಮಾತನಾಡಬೇಕೆಂಬುದಾಗಿ, ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ. ಮತ್ತು ಸಾಕ್ಷಿ ಹೇಳಿದ ಪ್ರತಿ ಮಕ್ಕಳನ್ನು, ಪ್ರತಿ ಕುಟುಂಬವನ್ನು ನೀನು ಆಶೀರ್ವದಿಸು ಸ್ವಾಮಿ. ವಿಶೇಷವಾಗಿ ಅಪ್ಪ ಎಷ್ಟೋ ಕಷ್ಟದಲ್ಲಿ, ನಷ್ಟದಲ್ಲಿ, ರೋಗದಲ್ಲಿ, ಬಾಧೆಯಲ್ಲಿ, ಚಿಂತೆಯಲ್ಲಿರುವಾಗಲೂ ಕೂಡ ಅಪ್ಪ ನಿನ್ನಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಪ್ರಾರ್ಥಿಸಿಕೊಂಡಾಗ ಪ್ರತಿ ಕುಟುಂಬದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಪ್ರಾರ್ಥನೆಯನ್ನು ಕೇಳಿ ಆರೋಗ್ಯ ಕೊಟ್ಟಿದ್ದೀಯಪ್ಪ, ಸಮಾಧಾನ ಕೊಟ್ಟಿದ್ದೀಯಪ್ಪ ತಂದೆ, ನಿನಗೆ ಸ್ತೋತ್ರ 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 ಸ್ವಾಮಿ ಅಪ್ಪ. ಮತ್ತು ಅದೇ ರೀತಿಯಲ್ಲಿ ಪ್ರಕಟಣೆ ಮಾಡಿದ್ದೇವಪ್ಪ ವಿವಾಹ ಕಾರ್ಯಗಳಿಗಾಗಿ. ಅಪ್ಪ ನೀನೇ ಆಶೀರ್ವದಿಸುವ ವಿವಾಹ ಕಾರ್ಯಗಳಲ್ಲಿ ಅಪ್ಪ ನೀನೇ ಇದ್ದು ಮಹಿಮೆ ಹೊಂದು ಸ್ವಾಮಿ. ಸಂತೋಷ, ಸಮಾಧಾನ, ಸಂಭ್ರಮದಿಂದ ಆ ವಿವಾಹ ಕಾರ್ಯಗಳು ಆಚರಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿರಿ. ಮತ್ತು ಈ ಸಮಯದಲ್ಲಿ ಅಪ್ಪ ನಾವು ಇನ್ನು ಕೆಲವು ಅಂಶಗಳಿಗಾಗಿ ನಿಮ್ಮಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸ್ತಾ ಇದ್ದೇವೆ. ವಿದ್ಯಾಭ್ಯಾಸಕ್ಕಾಗಿ ಕೇಳಿಕೊಂಡ ಮಕ್ಕಳು, ವಿವಾಹಕ್ಕಾಗಿ ಕೇಳಿಕೊಂಡವರು, ಯೌವನ ಕಾಲದಲ್ಲಿರುವ ಮಕ್ಕಳ ವಿವಾಹಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಆ ಮಕ್ಕಳಿಗೆ ಒಳ್ಳೆಯ ಉತ್ತಮ ಜೀವನ ಸಂಗಾತಿಗಳನ್ನು ದಯಪಾಲಿಸಿ, ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ವಿದ್ಯೆಯನ್ನು, ಬುದ್ಧಿಯನ್ನು, ಜ್ಞಾನವನ್ನು, ಜ್ಞಾಪಕ ಶಕ್ತಿಯನ್ನು, ಆಯುಷ್, ಆರೋಗ್ಯ, ಬಲವನ್ನು, ನಿನ್ನ ಅಭಿಷೇಕವನ್ನು ಕೊಟ್ಟು ನಡೆಸು ದೇವ, ನಿನಗೆ ಸ್ತೋತ್ರ ಅಪ್ಪ. ಮತ್ತು ಈ ಸಮಯದಲ್ಲಿ ನಮಗೆ ಅನ್ನ ನೀಡುವ ಅನ್ನದಾತರು, ರೈತರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಹೌದು ಸ್ವಾಮಿ, ಈ ದಿನಮಾನಗಳಲ್ಲಿ ನಾವು ನೋಡುತ್ತಿರುವಾಗ ಅತಿವೃಷ್ಟಿ, ಅನಾವೃಷ್ಟಿಯಿಂದ ಎಷ್ಟೋ ರೈತರು ಕಷ್ಟದಲ್ಲಿ, ನಷ್ಟದಲ್ಲಿದ್ದಾರಪ್ಪ. ಅಪ್ಪ ತಂದೆ, ಯಾವ ಪ್ರದೇಶದಲ್ಲಿ ಯಾವ ರೈತರಿಗೆ ಎಷ್ಟು ಮಳೆ ಬೇಕು ಅಷ್ಟು ಮಳೆ ಬರುವಂತೆ ಸಹಾಯ ಮಾಡು. ಮಳೆಗೆ ತಕ್ಕ ಬೆಳೆಯನ್ನು ದಯಪಾಲಿಸು. ಬೆಳೆಗೆ ತಕ್ಕ ಬೆಲೆಯನ್ನು ರೈತರು ಹೊಂದಿಕೊಳ್ಳುವಂತೆ, ಸಂತೋಷ ಸಮಾಧಾನದಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ. ಮತ್ತು ನಮ್ಮನ್ನು ಹಗಲಿರುಳು ದೇಶದ ಗಡಿಭಾಗದಲ್ಲಿ ಕಾಯುತ್ತಿರುವಂತಹ ಯೋಧರು, ಸೈನಿಕರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ನಮ್ಮನ್ನು ಅವರು ಕಾಯ್ತಾ ಇದ್ದಾರಪ್ಪ. ಯೋಧರು, ಸೈನಿಕರನ್ನು, ಅವರ ಕುಟುಂಬಗಳನ್ನು ಆಶೀರ್ವದಿಸು ದೇವ, ನಿನಗೆ ಸ್ತೋತ್ರ ಅಪ್ಪ. ಮತ್ತು ಈ ಸಮಯದಲ್ಲಿ ಅನಾರೋಗ್ಯದಲ್ಲಿರುವ ಪ್ರತಿ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆಸ್ಪತ್ರೆಯಲ್ಲಿರುವಂಥ ರೋಗಿಗಳು ಅಪ್ಪ, ವಿಶೇಷವಾಗಿ ಬೆಂಗಳೂರು ಆಸ್ಪತ್ರೆಯಲ್ಲಿರುವಂಥ ಡೇವಿಡ್ ನಾರಾಯಣ್ ತಮ್ಮನ ಹೆಂಡತಿ ರಾಮಕ್ಕನಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಯೌವನ ಕಾಲದಲ್ಲಿರುವ ಮಗಳು ಸ್ವಾಮಿ, ಚಿಕ್ಕ ಮಕ್ಕಳಿದ್ದಾರಪ್ಪ, ಮಗಳಿಗೆ ಸ್ವಸ್ಥತೆ ಕೊಡು, ಆಯುಷ್, ಆರೋಗ್ಯ, ಬಲ ಕೊಡು. ನಿನ್ನ ದರ್ಶನವನ್ನು ತೋರಿಸು, ನಿನ್ನ ಬೆಳಕನ್ನು ತೋರಿಸು. ಆ ಮಗಳು ಸಂಪೂರ್ಣವಾಗಿ ನಿನ್ನ ರಕ್ಷಣೆಯಲ್ಲಿ ಬರುವಂತೆ ಸಹಾಯ ಮಾಡಪ್ಪ. ಆರೋಗ್ಯದಾಯಕನಾದ ದೇವರು, ಡಾಕ್ಟರ್ಗೆ ಪರಮ ಡಾಕ್ಟರ್ ಆಗಿರುವಂಥ ದೇವರು ಏಸಯ್ಯ, ನೀನು ಆ ಮಗಳನ್ನು ಮುಟ್ಟಿ ಸ್ವಸ್ಥಗೊಳಿಸಪ್ಪ. ಇಡೀ ಕುಟುಂಬ ನಿಮ್ಮ ರಕ್ಷಣೆಯಲ್ಲಿ ಬರುವಂತೆ ಸಹಾಯ ಮಾಡು. ಸತ್ಯವುಳ್ಳ ಜೀವವುಳ್ಳ ದೇವರು ನೀನು, ನಿತ್ಯ ಜೀವ ಕೊಡುವಾತನು, ಆರೋಗ್ಯದಾಯಕನೆಂದು ತಿಳಿದುಕೊಂಡು ಅಪ್ಪ ನಿನ್ನ ಮಕ್ಕಳಾಗುವಂತೆ ಸಹಾಯ ಮಾಡಪ್ಪ. ಮತ್ತು ಇದೀಗ ಸಾಕ್ಷಿ ಹೇಳುವಾಗ ಅನೇಕರು ಅನಾರೋಗ್ಯದಲ್ಲಿದ್ದಾರೆ, ಹೇಳಿದ್ದಾರಪ್ಪ, ಆಸ್ಪತ್ರೆಯಲ್ಲಿದ್ದಾರೆ. ಅವರೆಲ್ಲರನ್ನು ಕೂಡ ಮುಟ್ಟಿ ಸ್ವಸ್ಥಗೊಳಿಸು ಸ್ವಾಮಿ ಅಪ್ಪ. ನಮ್ಮ ಪ್ರಾರ್ಥನೆ ಕೇಳುವ ದೇವರು, ಅದ್ಭುತ ಕಾರ್ಯಗಳನ್ನು ಮಾಡುವಾತನು, ಆಶ್ಚರ್ಯ ಕಾರ್ಯಗಳನ್ನು ಮಾಡುವಾತನು, ಆರೋಗ್ಯದಾಯಕನಾದ ದೇವರು, ಸ್ವಸ್ಥಗೊಳಿಸುವ ದೇವರು. ಯಾಕೋಬ 5:15-16 ವಾಕ್ಯಗಳು ನಾವು ನೋಡುವಾಗ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಗೆ ರಕ್ಷಣೆ ನೀಡುವುದು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ ತಂದೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ 16ನೇ ವಾಕ್ಯದಲ್ಲಿ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯಲ್ಲಿ ಬಹು ಬಲ ಉಂಟು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ನಾವು ಅದರ ನಿನ್ನಲ್ಲಿ ನಂಬಿಕೆಯಿಂದ ನೀತಿವಂತರಾಗಿ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಪ್ರಾರ್ಥನೆ ವಿಜ್ಞಾಪನೆ ಕೊಟ್ಟ ಪ್ರತಿಯೊಬ್ಬರನ್ನು ನಿನ್ನ ವಿಜ್ಞಾಪನೆಗಳನ್ನು ಕೇಳಿ ಸದುತ್ತರ ದಯಪಾಲಿಸಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಮೊರೆ ಇಡ್ತಾ ಇದ್ದೇವೆ ಸ್ವಾಮಿ. ಮತ್ತು ಈಗ ಮುಂದಿನ ವಾಕ್ಯ ಭಾಗಕ್ಕೆ ಹೋಗುತ್ತಿರುವಾಗ ಅಪ್ಪ, ಮತ್ತೊಂದು ಆವರ್ತಿ ನಿನ್ನ ದಾಸರಾದ ನನ್ನನ್ನು ನಿನ್ನ ಕೈಗಳು ಒಪ್ಪಿಸಿಕೊಡ್ತಾ ಇದ್ದೇನಪ್ಪ. ಅನಾರೋಗ್ಯದಲ್ಲಿರುವಾಗಲೂ, ಬಲಹೀನತೆಯಲ್ಲಿರುವಾಗಲೂ ಅಪ್ಪ ತಂದೆ, ನನ್ನನ್ನು ಆಶೀರ್ವದಿಸಿ ಅನುಗ್ರಹಿಸಿ, ನಿನ್ನ ಕೃಪೆಯಿಂದ ತುಂಬಿಸಿ, ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ಅಪ್ಪ ನಡೆಸ್ತಾ ಇದೀಯಪ್ಪ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ಹೌದಪ್ಪ ತಂದೆ, ಬಲಗಾಲು ಮೊಣಕಾಲು ಆಪರೇಷನ್ ಮಾಡಿಕೊಂಡು
ಅಪ್ಪ ಅಸ್ವಸ್ಥತೆ ಹೊಂದಿಕೊಂಡು ಮತ್ತೆ ತಿರುಗಿ ನಿನ್ನ ಸೇವೆಯಲ್ಲಿ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಬರುವಂತ ಭಾಗ್ಯ ಕೊಟ್ಟಿದ್ದೀಯಪ್ಪ. ನಿನಗೆ ಸ್ತೋತ್ರ. ಎಲ್ಲ ದಿನವೂ ಎಲ್ಲ ಕ್ಷಣವೂ ನಮ್ಮ ಜೊತೆಗಾರನು, ಸಹಾಯಕನು, ರಕ್ಷಕನು, ಒಡೆಯನು, ಆರೋಗ್ಯದಾಯಕನು ಆಗಿದ್ದು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮಗೆ ನಾವು ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೇವಪ್ಪ. ಮತ್ತು ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು, ಪ್ರತಿ ಕುಟುಂಬವನ್ನು ನೀನು ಆಶೀರ್ವದಿಸು. ಮತ್ತು ಈ ಸಮಯದಲ್ಲಿ ಅಪ್ಪ ವಿವಾಹಕ್ಕಾಗಿ ಕೇಳಿಕೊಂಡವರು, ಸಂತಾನಕ್ಕಾಗಿ ಕೇಳಿಕೊಂಡವರು, ಗರ್ಭಿಣಿಯರು, ಬಾಣಂತಿಯರು, ಚಿಕ್ಕ ಮಕ್ಕಳು, ಹೌದು ಸ್ವಾಮಿ, ಗೌಸಾಸ್ಪತ್ರೆಯಲ್ಲಿ ಅಪ್ಪ ನಿನ್ನ ಪ್ರಿಯ ಮಗನು ದಾಸನು ಆಗಿರುವ ಅಪ್ಪ ನಮ್ಮ ಪ್ರಿಯ ಆತ್ಮೀಯ ಮಗನಾಗಿರುವ ವಿಕ್ರಮ್ ಹೆಂಡತಿಗೆ ಡೆಲಿವರಿ ಆಗಿದೆಯಪ್ಪ. ಮಗು 7 ತಿಂಗಳಲ್ಲಿ ಮಗುವಾಗಿದೆ. 1.2 kg 1 kg ತೂಕ ಇರುವಂತ ಮಗು ಸ್ವಾಮಿ. ಆ ಮಗುವನ್ನು ICUನಲ್ಲಿ ಇಟ್ಟಿದ್ದಾರಪ್ಪ, ಇನ್ಕ್ಯುಬೇಟರಲ್ಲಿ. ಆ ತಾಯಿ ಮಗುವನ್ನು ಕೂಡ ನಿನ್ನ ಆಶೀರ್ವದಿಸು, ಕಾಪಾಡು ಸ್ವಾಮಿ. ನಿನ್ನ ಪ್ರಿಯ ಮಗನಪ್ಪ, ಸಂಪೂರ್ಣವಾಗಿ ನಿನ್ನಲ್ಲಿ ನಂಬಿಕೆ ಇಟ್ಟಿರುವ ಮಗನ ಕುಟುಂಬ, ಆ ಕುಟುಂಬವನ್ನು ಕೂಡ ನೀನು ಆಶೀರ್ವದಿಸಿದೆವ. ಮತ್ತು ಅದೇ ರೀತಿಯಲ್ಲಿ ಇನ್ನು ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ಚಿಕ್ಕ ಮಕ್ಕಳನ್ನು ಎಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವಪ್ಪ. ಆಶೀರ್ವದಿಸಿ, ಅನುಗ್ರಹಿಸಿ, ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸು ಸ್ವಾಮಿ. ಅಪ್ಪ ಸಂಜೆ ಆಯ್ಕೊಂಡ್ರೆ ನ್ಯಾಯಗೋಜಿ ಮೊಮ್ಮಗು ಕೂಡ ಆಸ್ಪತ್ರೆಯಲ್ಲಿದೆ ಸ್ವಾಮಿ. ಆ ಮಗುವನ್ನು ಕೂಡ ಆಶೀರ್ವದಿಸು. ಮತ್ತು ಕೃಷ್ಣ ತುಮತಿ ಮೊಮ್ಮಗಳಿಗಾಗಿ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ಆ ಮಗುವನ್ನು ಕೂಡ ಆಶೀರ್ವದಿಸಪ್ಪ. ಈ ದಿನಮಾನಗಳಲ್ಲಿ ವಾತಾವರಣದ ಒಂದು ಪ್ರಭಾವದಿಂದಾಗಿ ಚಿಕ್ಕ ಮಕ್ಕಳು ಹೆಚ್ಚಾಗಿ ಅನಾರೋಗ್ಯದಲ್ಲಿದ್ದಾರಪ್ಪ ತಂದೆ. ಆ ಎಲ್ಲ ಚಿಕ್ಕ ಮಕ್ಕಳನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಆಯುಷ್ ಆರೋಗ್ಯ ಬಲ ಕೊಟ್ಟು ನಡೆಸಪ್ಪ. ಸುರಕ್ಷಿತವಾಗಿ ಆಸ್ಪತ್ರೆಯಲ್ಲಿರುವವರು ಮನೆಗೆ ಬರುವಂತೆ ಸಹಾಯ ಮಾಡು. ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಘನವಾದ ಮಹಿಮೆ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ನಾಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್, ಆಮೆನ್. ಈಗ ನಾವು ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ ಮಕ್ಕಳೇ. ವಾಕ್ಯ ಭಾಗಕ್ಕೆ. ವಾಕ್ಯವನ್ನು ಕೇಳುವಾಗ ಧ್ಯಾನ ಕೊಟ್ಟು ಕೇಳ್ರಿ. ಈ ದಿನ ದೇವರು ನಮ್ಮ ನಿಮ್ಮೊಂದಿಗೆ ಏನು ಮಾತನಾಡ್ತಾ ಇದ್ದಾನೆ ಅಂತ ನೋಡುವಾಗ ಈ ದಿನದ ವಿಷಯ ಏನು ಅಂದರೆ, ನಾವು ಯಾರಾಗಿದ್ದೇವೆ ಅನ್ನುವುದನ್ನ ನೆನಪಿಟ್ಟುಕೊಳ್ಳಬೇಕು. ನಾವು ಯಾರು, ನೀನು ಯಾರು, ನಾನು ಯಾರು, ನಾವು ಯಾರು ಅನ್ನುವುದನ್ನ ತಿಳಿದುಕೊಂಡು ನೆನಪಿಟ್ಟುಕೋಬೇಕಂತೆ ನಮ್ಮ ಜೀವಮಾನವೆಲ್ಲ. ಅದು ಏನು ಮಾತಾಡ್ತದೆ ದೇವರು ಈ ದಿನ ಅಂತ ನೋಡುವುದಾದರೆ ಸತ್ಯವೇದ ಭಾಗ ತೆಗಿರಿ ಮಕ್ಕಳೇ. ಎಫೆಸದವರಿಗೆ ಬರೆದ ಒಂದು ಪೌಲನು ಬರೆದರಲ್ಲಿ ನಾವು ನೋಡ್ತೇವೆ. 2ನೇ ಅಧ್ಯಾಯ ಮೊದಲಿಗೆ ನಾವು 19-20 ವಚನಗಳನ್ನು ನೋಡಿಕೊಳ್ಳೋಣ. ಎಫೆಸದರು ಆಮೆನ್. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಕನ್ನಡಕ್ಕೂ ತೆಲುಗು. 19-20 ಓದಮ್ಮ ಕನ್ನಡದಲ್ಲಿ. ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಅಪೊಸ್ತಲರು, ಪ್ರವಾದಿಗಳು ಎಂಬ ಆಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಹಾಲೆಲೂಯ. ನೀವು 19ನೇ ವಾಕ್ಯ ನೋಡುವಾಗ ಹೇಳ್ತಾ ಇದೆ, ನಾವು ಪರದೇಶದವರಲ್ಲ ಅಂತ. ಯಾವುದು ಪರದೇಶ? ಪರದೇಶ ಯಾವುದು? ಈಗ ನಾವಿರುವ ದೇಶ, ಭೂಮಿ, ಭೂಲೋಕ. ಭೂಲೋಕ ಪರದೇಶ ಮಕ್ಕಳೇ, ಪರಲೋಕ ಸ್ವದೇಶ. ಅರ್ಥ ಆಯ್ತಾ? ನಾವು ಯಾರಾಗಿರಬಾರದಂತೆ? ಈ ಭೂಲೋಕದವರಾಗಿರಬಾರದು. ಅಂದರೆ ಅರ್ಥ ಏನು? ಭೂಮಿ ಮೇಲೆ, ಮನೆ ಮೇಲೆ, ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಆಸ್ತಿ ಮೇಲೆ, ಅಂತಸ್ತಿನ ಮೇಲೆ, ದುಡ್ಡಿನ ಮೇಲೆ, ನಿನ್ನ ಹೋದ ಮೇಲೆ ನೀನು ಆಸೆ ಪಟ್ಟುಕೊಂಡಿರಬೇಡ. ಅವೆಲ್ಲವೂ ಅಶಾಶ್ವತ, ಶಾಶ್ವತ ಅಲ್ಲ ಮಕ್ಕಳೇ. ಎಷ್ಟು ಹೊಡೆದಾಡ್ತೀವಲ್ಲ ನಾವಿಲ್ಲಿ. ನನ್ನ ಮನೆ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಆಸ್ತಿ, ನನ್ನ ದುಡ್ಡು, ನನ್ನ ಬಂಗಾರ, ನನ್ನ ಬಟ್ಟೆ. ಬಟ್ಟೆಗಳಿಗೂ ಹೊಡೆದಾಡ್ತಾರೆ ಮನೆಗೆ, ಅಲ್ಲ? ಅಕ್ಕ, ತಮ್ಮ, ಅಣ್ಣ, ತಂಗಿ, ಅತ್ತೆ, ಸೊಸೆ, ಅತ್ತಿಗೆ, ನಾದ್ಯರು, ಎಲ್ಲ ವಿಷಯಗಳಿಗೂ ಹೊಡೆದಾಡೋದನ್ನು ನಾವು ನೋಡ್ತೇವೆ ಮಕ್ಕಳು. ಆದರೆ ಇದು ಯಾವುದು ಶಾಶ್ವತವಲ್ಲ.
ಇಲ್ಲಿರೋವರೆಗೆ ಮಾತ್ರ. ಆದರೆ ನಮಗೆ ನಿಜವಾದ ಶಾಶ್ವತವಾದ ನಮ್ಮ ದೇಶ ಯಾವುದು ಅಂದರೆ ಮೇಲಣ ಲೋಕದಲ್ಲಿರುವಂಥ ಪರಲೋಕ ರಾಜ್ಯ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ನಾವು ಯಾರಂತೆ ದೇವರ ಮನೆಯವರು ಅಂತ ನೋಡಮ್ಮ ವಾಕ್ಯದಲ್ಲಿ ಅರ್ಥ ಇದೆ. ಭೂಲೋಕದಲ್ಲಿ ನಾವು ಕಟ್ಟಿಕೊಂಡ ಮನೆ ನಮ್ಮದಲ್ಲ, ಇದಲ್ಲ ನಮ್ಮ ಮನೆ. ದೇವರ ಮನೆಯವರು ನಾವು. ಪರಲೋಕ ರಾಜ್ಯದಲ್ಲಿದೆ ಮಕ್ಕಳೇ ನಮ್ಮ ಮನೆ. ನಮ್ಮ ತಂದೆಯಾದ ದೇವರ ಮನೆ, ದೇವಲೋಕ, ಪರಲೋಕ, ಸ್ವರ್ಗ, ಮೋಕ್ಷ ಸ್ಥಳ. ಅಲ್ಲಿ ನಾವು ಹೋಗಿರಬೇಕು. ಪರಲೋಕಕ್ಕೆ ಹೋಗ್ಬೇಕು ನಾವು. ಇಲ್ಲಿರೋವರೆಗೆ ಅಷ್ಟೇ ನಾವು ಹೊಡೆದಾಟ ಬಡದಾಟ. ಬೆಳಗ್ಗೆ ಒಂದು ಸುದ್ದಿ ಕೇಳಿದ್ವಿ. ಬೆಳಗ್ಗೆ ಒಂದು ಸುದ್ದಿ ಏನು ಅಂದರೆ, ಬಳ್ಳಾರಿಯಲ್ಲಿ ಟೌನ್ ಬಜಾರಲ್ಲಿ ಗಡಂಗ ಸ್ಟ್ರೀಟಲ್ಲಿ ಸೇವೆ ಮಾಡುವಂಥ ಒಬ್ಬ ಪಾಸ್ಟ್ ಮೋಸೆಸ್ ಅಂತ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಪಾಸ್ಟ್ ಆದರೂ ಹೋಗಬೇಕು, ವಿಶ್ವಾಸಿ ಆದರೂ ಹೋಗಬೇಕು, ಬಡವರಾದರೂ ಹೋಗಬೇಕು, ಶ್ರೀಮಂತರಾದರೂ ಹೋಗಬೇಕು, ಮೇಲ್ಜಾತಿಯವರಾದರೂ ಹೋಗಲೇಬೇಕು, ಕೆಳಜಾತಿಯವರಾದರೂ ದೇವರು ಕೊಟ್ಟಂತ ಆಯುಷ್ ತೀರಿದಾಗ ನಾವು ಪರದೇಶಕ್ಕೆ ಪರಲೋಕಕ್ಕೆ ಹೋಗಲೇಬೇಕು ಮಕ್ಕಳೇ ಅಲ್ವಾ. ದೇವರ ಕರೆ ಬಂದರೆ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬೆಂಗಳೂರಲ್ಲಿ ನಮ್ಮ ಪಕ್ಕದ ಮನೆಯವರು ಲಿಂಗಾಯತರವರು, ನಮ್ಮ ಪಕ್ಕದ ಮನೆಯವರು ಬೆಂಗಳೂರಲ್ಲಿ, ಆತ ಯಜಮಾನ ಉಸಿರಾಟ ತೊಂದರೆ ಆಗಿತ್ತಂತೆ, ಅನಾರೋಗ್ಯದಲ್ಲಿದ್ದಾಗ ಅವರು ಅಲ್ಲಿ ಡಾಕ್ಟರ್ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಶ್ವಾಸಕೋಶ ತೊಂದರೆ ಆಗ್ಬಿಟ್ಟಿದೆ, ಉಸಿರಾಟ ತೊಂದರೆ. ಅದಕ್ಕೆ ಆಕ್ಸಿಜನ್ ತಂದು ಮನೆಯಲ್ಲೇ ಇಟ್ಟುಬಿಟ್ಟಾರೆ. ಅದಕ್ಕೆ ಮೂಗಿಗೆ ಗಾಳಿ ಹೋಗೋದಕ್ಕೆ ಆಕ್ಸಿಜನ್ ಆಮ್ಲಜನಕ ಬೇಕು ಅಂತ ಇಟ್ಕೊಂಡಾರೆ. ಒಂದು 35,000 ಅಂತೆ, ಇನ್ನೊಂದು 65,000 ಅಂತ ಹೇಳಿದ್ರು. 2 ಆಕ್ಸಿಜನ್ ಸಿಲಿಂಡರ್ಗಳನ್ನು ತಂದು ಮನೆಯಲ್ಲಿ ಇಟ್ಕೊಂಡಾರೆ ಅದಕ್ಕೆ ಕೊಡೋಕೆ. ಯಾಕಂದ್ರೆ ಕಂಟಿನ್ಯೂ ಕೊಡಬೇಕು ಅಂತ ಡಾಕ್ಟರ್ ಹೇಳಿದ್ರಂತೆ. ತಂದಿಟ್ಟಿದ್ದಾರೆ. ಆದರೆ ಒಂದು ದಿನ ಅಂದ್ರೆ ಹೋದ ಭಾನುವಾರ, 8 ದಿನ ಆಯ್ತು ಇವತ್ತಿಗೆ. ಹೋದ ಭಾನುವಾರ ಬೆಳಿಗ್ಗೆ ರಾತ್ರಿ, ಶನಿವಾರ ರಾತ್ರಿ ಎಲ್ಲ ಹೆಂಡತಿ ಜೊತೆ ಮಾತಾಡ್ತಾ ಇದ್ದಂತೆ. ಗಂಡ ಹೆಂಡತಿ ಮಾತಾಡ್ಕೊತಾ ಇದ್ದಾರಂತೆ ಅದೇನು ವಿಷಯಗಳು. ಆಮೇಲೆ 4:30 ಆಯ್ತಂತೆ. ಆಯ ಮಗು ಸುಸ್ತಾಗ್ಬಿಟ್ಟದೆ. ಎಷ್ಟೊತ್ತು ಅಂತ ಎದ್ದಿರ್ತಾಳೆ. ಸಾಕೇಳಪ್ಪ ಮಾತು ನಿದ್ದೆ ಬರ್ತಾ ಇದೆ, ನೀನು ಮಲ್ಕೋ, ಎಷ್ಟೋ ಎಷ್ಟಂತ ಮಾತಾಡ್ತಿ, ಆಯಾಸ ಆಗ್ತದೆ, ನೀನು ಮಲ್ಕೋ, ನಾನು ಮಲ್ಕೋತೀನಿ ಅಂತ ಹೇಳಿದ್ರಂತ ಹೇಳ್ತಿ. ಮಲ್ಕೊಂಡ ಅಷ್ಟೇ. ಬೆಳಗ್ಗೆ 6-7 ಗಂಟೆಗೆ ನೋಡಿದ್ರೆ ಎಚ್ಚರ ಆದಾಗ ಆಯಪ್ಪ ಮಲಗಿದ್ದಾನೆ. ಎಬ್ಬಿಸಿದ್ರೆ ಮಾತಾಡ್ತಾ ಇಲ್ಲ, ಎಬ್ಬಿಸಿದ್ರೆ ಎದ್ದಿಲ್ಲ. ನೋಡಿದ್ರೆ ಆತ ನಿದ್ದೆಯಲ್ಲೇ ಹೋಗ್ಬಿಟ್ಟಿದ್ದಾನೆ. ಡಾಕ್ಟರ್ಗಳು ಬಂದು ಚೆಕ್ ಮಾಡಿ ನೋಡಿದ್ರಂತೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇವ್ರಿಗೆ ಗೊತ್ತಾಗಿಲ್ಲ, ಮಲಗಿದಲ್ಲೇ ನಿದ್ದೆಯಲ್ಲಿ ಅದು ಆಕ್ಸಿಜನ್ ಇಟ್ಟಾರೆ. ಇವ್ರಿಗೆ ಅನ್ಸ್ಬಿಟ್ಟಂತೆ ಅದು ಕತ್ತಿತ್ತಂತೆ ಪೈಪು, ಮೂಗಿಗಿಟ್ಟ ಪೈಪ್ ಸರಿದೋಗಿತ್ತಂತೆ. ಅಯ್ಯೋ ಪೈಪ್ ಸರಿದಿದೆ, ನಾವು ನೋಡ್ಕೊಂಡಿಲ್ಲ, ಅದಕ್ಕೆ ಹಿಂಗೆ ಆಯ್ತೇನೋ ಅಂತ ಅವರಿಗೆ ಬೇಜಾರಾಗಿದೆ ಮನೆಯವರಿಗೆ. ಆದ್ರೆ ಡಾಕ್ಟರ್ ಹೇಳೋದು ಇಲ್ಲಮ್ಮ, ಅದು ಹಾರ್ಟ್ ಅಟ್ಯಾಕ್ ಆದಾಗ ಕೈ ಹಿಂಗೆ ಕದಿಸಿರ್ತಾನೆ ಅಯ್ಯಪ್ಪ, ಹಿಂಗೆ ಅಂದ ಹಿಂಗೆ ಹೋಗಿರುತ್ತೆ ಪ್ರಾಣ ಅಷ್ಟೇ, ಅವಾಗ ಅದು ಕದ್ದಿರುತ್ತೆ, ನಿಮ್ಮದೇನು ತಪ್ಪಿಲ್ಲ. ನೋಡಿ, ಯಾರ ತಪ್ಪು ಇಲ್ಲ. ಹೋಗೋ ಸಮಯ ಬಂದಾಗ ಹೋಗಲೇಬೇಕು ಅಲ್ವಾ. ಅದಕ್ಕೆ ಹೇಳೋದು ಇದು ಶಾಶ್ವತ ಅಲ್ಲ. ನಾವು ಯಾಕೆ ಒದ್ದಾಡ್ತೀವಿ, ಯಾಕೆ ಹೊಡೆದಾಡ್ತೀವಿ ಅರ್ಥನೇ ಇಲ್ಲ ಅಲ್ವಾ. ಈ ಲೋಕದ ಮೇಲೆ, ಈ ಲೋಕದ ಆಸೆ ಮೇಲೆ, ಲೋಕದ ಆಸೆ, ಹಣದ ಆಸೆ, ಶರೀರದ ಆಸೆ, ಎಷ್ಟು ಆಸೆಗಳಿದೆ ಮನುಷ್ಯನಿಗೆ ಅಲ್ವಾ. ಎಷ್ಟೆಲ್ಲ ಹೊಡೆದಾಡ್ತೀವಿ, ಆದರೆ ಯಾವುದು ಶಾಶ್ವತ ಅಲ್ಲ ಮಕ್ಕಳು. ದೇವರು ನಮಗೂ ಬೇಕಾದಷ್ಟು ಕೊಟ್ಟಿದ್ದಾನೆ, ಆದರೆ ಅದು ಯಾವುದು ಶಾಶ್ವತ ಅಲ್ಲ. ನಮಗೆ ದೇವರ ಸೇವೆನೇ ಶಾಶ್ವತ ಅಂತ ನಾವು ಸೇವೆಯಲ್ಲೇ ಬರ್ತಾ ಇದ್ದೇವೆ. ನಿನ್ನೆ ಅಲ್ಲಿ ಪಾಸ್ಟರ್ ಬಂದಿದ್ರು ಅಲ್ಲಿ ಸಂಜೀವನ ಕೋಟೆಯಲ್ಲಿ ವಾಕ್ಯ ಹೇಳ್ತಾ ನಮ್ಮ ಬಗ್ಗೆ ತಿಳ್ಕೊಂಡು ಅವ್ರು ಹೇಳ್ತಾ ಇದ್ರು, ನೋಡಿ ಇವ್ರಿಗೇನು ಕಡಿಮೆ, ಮಕ್ಕಳು ಫಾರಿನಲ್ಲಿದ್ದಾರೆ, ಇಂಜಿನಿಯರು, ದೊಡ್ಡ ಮಗ ಸಿಂಗಾಪುರಲ್ಲಿದ್ದಾನೆ, ಹೋಗಿ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಆರಾಮಾಗಿ ಇರ್ಬೋದಲ್ಲ, ಬೇಕಾದಷ್ಟು ಕೊಟ್ಟದೆ ದೇವರು. ಆದರೆ ಇಲ್ಲಿ ನಿಮಗೆ ಕುಗ್ರಾಮದಲ್ಲಿ ಹಳ್ಳಿಗಳಿಗೆ ಬಂದು ನಿಮ್ಮಲ್ಲಿ ಸೇವೆ ಮಾಡ್ತಾ ನಿಮಗೆ ವಾಕ್ಯ ಹೇಳಿ ನಿಮಗೆ ಬಲಪಡಿಸ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ನರಕಕ್ಕೆ ಹೋಗುವುದನ್ನು ತಪ್ಪಿಸಿ ಪರಲೋಕಕ್ಕೆ ಹೋಗುವಂತೆ ಮಾಡೋದಕ್ಕೆ ಇವರು ಈ ವಯಸ್ಸಿನಲ್ಲಿ ಕೂಡ ಇಷ್ಟೊಂದು ಪ್ರಯಾಸ ಪಡ್ತಾ ಇದ್ದಾರೆ ಅಂತ ಆ ಪಾಸ್ಟ ಸತೀಶ್ ಅವರು ಹೇಳ್ತೀವಿ. ಅಯ್ಯಮ್ಮ, ಬೇಕಾದಷ್ಟು ಕೊಟ್ಟ ದೇವರು ನಮ್ಗೆ ಆರಾಮ್ ತಿಂದು ಉಂಡು ಮಲಗಿದ್ರೆ ಏನು ಕೊರತೆ ಇಲ್ಲ. ಆರಾಮಾಗಿ ತಿಂದು ಉಂಡು ಟಿವಿ ನೋಡ್ಕೊಂಡು ಬೇಕಾದದ್ದು ಮಾಡ್ಕೊಂಡು ತಿಂದು ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಹೊರಗಿಂದ ತಂದುಕೊಂಡು ತಿಂದು ಎದ್ದು ಮಲಗಿದ್ರು ಹೇಳೋರಿಲ್ಲ, ಕೇಳೋರು ಅಲ್ವಾ. ಆದರೆ ನೋಡಿ, 2 ತಿಂಗಳು ಬೆಂಗಳೂರಲ್ಲಿದ್ದೆ ಹಾಸಿಗೆಯಲ್ಲಿ, ಆದರೆ ಮನಸ್ಸೆಲ್ಲ ನಮ್ದು ಈ ಕಡೆನೇ ಸೇವೆಯಲ್ಲಿ. ಅಲ್ಲಿ ಇದ್ದೀವಿ ಅಷ್ಟೇ, ಸುಮ್ಮನೆ ಬಿದ್ದೀವಿ, ಮಲಗಿವಿ,
ಬಟ್ ಮನಸ್ಸೆಲ್ಲ ಆತ್ಮೀಯ ಮಕ್ಕಳ ಕಡೆನೇ ಹೇಳ್ತಾ ಇತ್ತು. ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ನಮ್ಗೆ ಲೆಕ್ಕಕ್ಕಿಲ್ಲ. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಮೊಮ್ಮಕ್ಕಳು ಯಾರು ನಮ್ಗೆ ಲೆಕ್ಕಕ್ಕಿಲ್ಲ. ನಮ್ಮ ಆತ್ಮೀಯ ಮಕ್ಕಳೇ ನಮಗೆ ನೆನಪಾಗ್ತಾರೆ. ನನಗೆ ಆಪರೇಷನ್ ಆದಾಗ ನಾನು ನೆನೆಸ್ಕೊಳ್ಳೇಬೇಕು. ಮೊಣಕಾಲ ಆಪರೇಷನ್ ಆಗಿ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗಬೇಕು. ಆ ಸಮಯ ಬಂತು. 4 ದಿನ ಇದ್ದಿದ್ದು ಆಸ್ಪತ್ರೆ, ತುಂಬ ದಿನ ಕೂಡ ಇರಲಿಲ್ಲ. ಒಂದೊಂದು ದಿನ ಇದ್ರೆ 1000 ಗಟ್ಟಲೆ ದುಡ್ಡು ಬಡಿಬೇಕು. ಯಾಕೆ ಸುಮ್ಮನೆ ದುಡ್ಡು ವೇಸ್ಟು ಅಂತ ಆದಷ್ಟು 4 ದಿನಕ್ಕೆ ಬಂದ್ಬಿಟ್ಟಿವಿ ಸರ್. ಆಪರೇಷನ್ ಆದಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂದಾಗ ಯಾರು ಮನೆಗೆ ಬಂದರೆ ಯಾರು ನೋಡ್ಕೋಬೇಕು? ಹಾಸಿಗೆಯಲ್ಲಿ ಬಿದ್ದಿರ್ತೇನೆ ನಾನು. ಹಾಸಿಗೆಯಲ್ಲಿ ಎದ್ದೇಳಕ್ಕಾಗಲ್ಲ, ಕೂಡೋಕ್ಕಿಲ್ಲ, ನಿಲ್ಲಕ್ಕಿಲ್ಲ. ಹೆಂಗೆ ಬಿದ್ದವ್ರು ಹಾಗೆ ಬಿದ್ದಿರಬೇಕು. ಯಾರಪ್ಪ ನೋಡ್ಕೊಳ್ಳೋದು ಈ ಸಮಯದಲ್ಲಿ? ಅವಾಗ ಫೋನ್ ಮಾಡಿದ್ರೆ ನಮ್ಮ ಬಳ್ಳಾರಿ ವಿಶ್ವಾಸಿಗಳು ಡೇವಿಡ್ ನಾರಾಯಣ ಮಗಳನ್ನ ಕಳಿಸಿದ ಮಗ. ಆ ಮಕ್ಕಳು 2-3 ವಿಶ್ವಾಸಿಗಳು ಬಂದರು. 1 ವಾರ ಮಕ್ಕಳು ನನ್ನ ನೋಡಿಕೊಂಡ್ರು. ಅವರು ನೋಡಿಕೊಂಡು ಹೋಗುವಷ್ಟರಲ್ಲಿ ಮತ್ತೆ ನಮ್ಮ ಸೋಮನಾಪುರದ ಮಕ್ಕಳು ಶ್ರೀತಮರಾಮಯ್ಯ ಬಂದರು. ಅವರು ಒಂದು 10 ದಿನ ನೋಡಿಕೊಂಡ್ರು. ಅವರು ತಿರುಗಿ ಹೋಗೋಷ್ಟರಲ್ಲಿ ಮತ್ತೆ ಗಡೇಕಲ್ಲಿಂದ ಅವರು ನೋಡಿ ನಮ್ಮ ಸಭೆಯ ನಮ್ಮ ವಿಶ್ವಾಸಿಗಳಲ್ಲ ಅವರು. ನಮ್ಮಲ್ಲಿ ನಮ್ಮಿಂದ ಸುವಾರ್ತೆ ಕೇಳಿ ನಮ್ಮಿಂದ ದೀಕ್ಷಾ ಸ್ನಾನ ಹೊಂದಿದ ಮಕ್ಕಳು ಅಲ್ಲ, ಆದರೆ ದೇವರ ಮಕ್ಕಳು, ಏಸಪ್ಪದ ಮಕ್ಕಳು, ಗಡೇಕಲ್ಲಿನವರು. ಆಂಧ್ರದಲ್ಲಿ ಗುತ್ತಕಲ್ ಹತ್ರ ಇದೆ ಹಳ್ಳಿ. ಅವರು ನಮ್ಮ ಸಂಜೀವರಾಯನ ಕೋಟೆಗೆ 2 ವರ್ಷದ ಹಿಂದೆ ಹೊಸ ಸಭೆ ಕಟ್ಟಿದಾಗ ಸಭೆಯ ಓಪನಿಂಗಿಗೆ ಬಂದವರು. ಅವರನ್ನ ನಾನು ಅಪ್ಪಾಜಿ ಪ್ರೀತಿಯಿಂದ ಮಾತನಾಡಿಸಿ ಅಪ್ಪಿಕೊಂಡಿದ್ದನ್ನ ನೆನೆಸಿಕೊಂಡು ಹೋದ ವರ್ಷ ನಾನು ಎಡಗಾಲ ಆಪರೇಷನ್ ಮಾಡಿಕೊಂಡಾಗಲೂ ಬಂದು ನನ್ನ ಸೇವೆ ಮಾಡಿದ್ರು 2 ಹೆಣ್ಮಕ್ಕಳು, ಚಂದ್ರಕಲಾ ಮತ್ತು ಚಾಮುಂಡೇಶ್ವರಿ ಅಂತ. ಅಮ್ಮ, ನೀನು ನಮ್ಗೆ ಆತ್ಮೀಯ ತಾಯಿ ಅಮ್ಮ, ನಿನ್ನ ನೋಡ್ಕೊಳ್ಳೋದು ನಮ್ಮ ಭಾಗ್ಯ. ಈ ಭಾಗ್ಯ ನಮ್ಮ ದೇವರು ಕೊಟ್ಟನಲ್ಲ, ಈ ಸೇವೆ ಮಾಡೋದು, ನಿಮಗೆ ಸೇವಕರಿಗೆ ಸೇವೆ ಮಾಡೋ ಭಾಗ್ಯ ಕೊಟ್ಟನಲ್ಲ ಅಂತ ಆ ಮಕ್ಕಳು ಬಂದು ಹೋದ ವರ್ಷ ನನ್ನ ಎಡಗಾಲ ಆಪರೇಷನ್ ಆದಾಗಲೂ 10-12 ದಿನ ಇದ್ದು ನೋಡ್ಕೊಂಡು ಹೋದ್ರು. ಈ ವರ್ಷ ಕೂಡ ಅಮ್ಮ 2 ಗಂಡ ಹೆಂಡತಿ ಬಂದಿದ್ರು, ಚಾಮುಂಡೇಶ್ವರಿ ಗಂಡ ತಿಪ್ಪೇಸ್ವಾಮಿ ಅಂತ. ಅವರು ಬಂದು ಅವರೊಂದು 5 ದಿನ ನೋಡ್ಕೊಂಡು ಆಮೇಲೆ ಅವ್ರು ಹೋದರು. ಆಮೇಲೆ ನಿಜಾಮಾಬಾದಿಂದ, ಆಂಧ್ರ ಹೈದರಾಬಾದ್ ಹತ್ರ ನಿಜಾಮಾಬಾದಲ್ಲಿ ಒಂದು ಹಳ್ಳಿಯಲ್ಲಿ ಸೇವೆ ಮಾಡ್ತಾರೆ ಪಾಸ್ಟ್ರಮ್ಮ. ಅವರು ಮತ್ತು ರಾಯಚೂರು ಹತ್ರ ಶಕ್ತಿನಗರ ಅಂತಿದೆ, ಅಲ್ಲಿರುವಂಥ ಒಬ್ಬ ಸುವಾರ್ಥಿಗಳು. ಅವರಿಬ್ಬರು ಬಂದರು. ಆಗಸ್ಟ್ 1ನೇ ತಾರೀಕು ನಂದು ಬರ್ತಡೇ, 31ಕ್ಕೆ ಬಂದರು ಅವರು. ನಾಳೆ ಬರ್ತಡೇ, ಅಮ್ಮನ ಬರ್ತಡೇನ ನೋಡ್ಕೊಂಡು ಅಮ್ಮ ಅವ್ರದ ಅಮ್ಮನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ. ಅವ್ರು ಯಾರು? ಅವರು ಯಾರು ಅದು ಸಂತಸ್ತರೇ ನಮ್ಗೆ ಬೇಗ ಬರಲ್ಲ. ಆದರೆ ದೇವರ ಮಕ್ಕಳು ಯೇಸು ಸ್ವಾಮಿಯ ರಕ್ತದಲ್ಲಿ ತೊಳೆಯಲ್ಪಟ್ಟು ನಂಬಿ ದೀಕ್ಷಾ ಸ್ನಾನ ಹೊಂದಿದ ನಾವೆಲ್ಲರೂ ಕೂಡ ಯೇಸುವಿನ ರಕ್ತ ಸಂಬಂಧಿಗಳು ಮಕ್ಕಳೇ. ಚಪ್ಪಾಳೆ ಹೊಡೆ. ನಾವು ನೀವು ಯಾವ ಸಂಬಂಧ ಇಲ್ಲ ಅಂದರೂ ಯೇಸು ಸ್ವಾಮಿನ ನಂಬಿದ ಮಕ್ಕಳು ಯಾರ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಎಲ್ಲೇ ಇದ್ರು ಕೂಡ ಅವ್ರು ನಮ್ಗೆ ಅಕ್ಕ ತಮ್ಮ, ಅಣ್ಣ ತಂಗಿ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಸಂಬಂಧನೇ ನಮಗೆ ಅಲ್ವಾ. ಆ ರೀತಿ ಬಂದು ಅವರು ನನ್ನ ನೋಡಿಕೊಂಡ್ರಮ್ಮ. ಆಮೇಲೆ ಫಸ್ಟು ಅಮ್ಮನ ಬರ್ತಡೇ ಮಾಡಬೇಕು, ಅಮ್ಮಾಜಿನ ನೋಡಲೇಬೇಕು ಅಂದ್ಕೊಂಡು ಸಂಜುರಾಯನ ಕೋಟೆಯಿಂದ ಒಬ್ಬ ಸಭೆ ಹಿರಿಯ ಡ್ಯಾನಿಯಲ್ ಉಲ್ಗೋಜಿ ಮತ್ತು ನಮ್ಮ ಸಹ ಸೇವಕ ಅಸಿಸ್ಟೆಂಟ್ ಪಾಸ್ಟರ್ ಅಬ್ರಹಾಂ ಇಟ್ಟಿದ್ದೇವೆ, ಅಬ್ರಹಾಮು ಮತ್ತು ಯಮನಸ್ಥ ಸಂಡೇ ಸ್ಕೂಲ್ ಟೀಚರು ಮಹಾಂತೇಶ, ಇವರು 3 ಬಂದರು 1ನೇ ತಾರೀಕು. ಅವರು ಬಂದು ಅವ್ರು ಬರೋಷ್ಟರಲ್ಲಿ ಲೇಟ್ ಆಯಿತು. ಸಾಯಂಕಾಲ ನಮ್ಮ ಮಗ ಸೊಸೆ ಮೊಮ್ಮಕ್ಕಳು ಬಂದು ಮತ್ತೆ ನಿಜಾಮಾಬಾದ್ ಪಾಸ್ಟರ್ ಅವರು ಇದ್ರಲ್ಲ, ಇವರೆಲ್ಲ ಸೇರಿ 1ನೇ ತಾರೀಕು ಸಾಯಂಕಾಲ ನಾವು ಕೇಕ್ ಕಟಿಂಗ್ ಮಾಡಿ ಬರ್ತಡೇ ಮಾಡಿ ಮುಗಿಸಿದ್ವಿ. ಆ ಮಕ್ಕಳ ಟ್ರೈನ್ ಲೇಟ್ ಆಯ್ತಂತೆ ಪಾಪ. ರಾತ್ರಿ 11-11:30 ಬಂದರು. ಅವರು ಬಂದು ಊಟ ಮಾಡಿ ಮಲಗಿದ್ರು, ಅಡಿಗೆ ಎಲ್ಲ ರೆಡಿ ಮಾಡಿಟ್ಟಿತ್ತು. ಆಮೇಲೆ ಸುಮ್ಮನೆ ಆಗಿಲ್ಲ ಅವರು. ಮತ್ತೆ 2ನೇ ತಾರೀಕು ಬೆಳಗ್ಗೆ ಬೇಡ ಅಂದ್ರೂ ಕೂಡ ಹೋಗಿ ಮತ್ತೆ ಕೇಕ್ ತಂದು ಮಕ್ಕಳು ಮತ್ತೆ ಕೇಕ್ ಕಟ್ ಮಾಡಿಸಿದ್ರು. 2 ಸಲ ಬರ್ತಡೇ ಮಾಡ್ಕೊಂಡ್ಬಿಟ್ಟಿದ್ದೆ ಈ ವರ್ಷ ನಾನು. 2 ಕೇಕ್ ಕಟ್ ಮಾಡಿ 1ನೇ ತಾರೀಕು ಒಂದು ಕೇಕು, 2ನೇ ತಾರೀಕು ಒಂದು ಕೇಕು ಕಟ್ ಮಕ್ಕಳು ಮತ್ತೆ ಕೇಕ್ ತಂದು ಕಟ್ ಮಾಡಿಸಿ ಪ್ರೇಯರ್ ಮಾಡಿ ನನಗಾಗಿ. ಇದು ಪ್ರೀತಿ ಅಮ್ಮ, ಇದು ಕ್ರಿಸ್ತನ ಪ್ರೀತಿ. ಇದು ನಾವು ದೇವರ ಮಕ್ಕಳು ಒಬ್ಬರನ್ನೊಬ್ಬರು ಪ್ರೀತಿಸ್ತೇವೆ ಅಂದರೆ ಅದು ಕ್ರಿಸ್ತನು ನಮಗೆ ಕೊಟ್ಟಂತ ಪ್ರೀತಿ. ನಾವು ಅದನ್ನು ಒಬ್ಬರಿಗೊಬ್ಬರು ಹಂಚಬೇಕು. ಆ ಪ್ರೀತಿ, ಕ್ರಿಸ್ತನ ಪ್ರೀತಿ ಆ ಮಕ್ಕಳನ್ನ ಕರ್ಕೊಂಡ್ಬಂತು. ಹೀಗೆ ಒಬ್ಬೊಬ್ಬರು ಒಂದೊಂದ್ಸಲ ಬಂದು ನನ್ನ ನೋಡಿಕೊಂಡ್ರು. ಅಲ್ಲಿಗೆ 1 ತಿಂಗಳು 1-1.5 ತಿಂಗಳಾಯಿತು. ಇನ್ನು ಆಮೇಲೆ ಇನ್ಯಾರಿಲ್ಲ, ನಾನು ಅಪ್ಪಾಜಿ ಮೆಲ್ಲಕ್ಕೆ ನಡೆಯಕ್ಕೆ ಶುರು ಮಾಡಿದೆ. ಮತ್ತೇನೋ ಸ್ವಲ್ಪ ನಿಧಾನವಾಗಿ ಅಂತ ಒಂದು ಸ್ವಲ್ಪ ಕುಕ್ಕರ್ ಅನ್ನ ಇಟ್ಟು ಮಾಡ್ಕೊಳ್ಳೋದು, ಹೊರಗಿನಿಂದ ರೊಟ್ಟಿ ಕಾಯಿಪಲ್ಲೆ ತಂದುಕೊಂಡು ಊಟ ಮಾಡಿ
ಕಳೆದು 2 ತಿಂಗಳ ಮೇಲಾಯಿತು. ಮತ್ತು ಇಲ್ಲಿ ಫೋನ್ ಮೇಲೆ ಫೋನು ಮಕ್ಕಳು ಮಾಡ್ತಾ ಇದ್ದಾರೆ. ಒಂದು ಸಚಿವಾಲಯ ಕೋಟೆ ಮಗನ ಮದುವೆ ದಿನ ನಿಶ್ಚಯ ಮಾಡಬೇಕು, ಅದಕ್ಕಾಗಿ ಅವರು ಫೋನ್ ಮಾಡ್ತಾ ಇದ್ದಾರೆ. ಮತ್ತು ಸಂಜೀವಾಯ ಕೋಟೆ 31ನೇ ತಾರೀಕು ಚರ್ಚ್ ವಾರ್ಷಿಕೋತ್ಸವ ಮಾಡಬೇಕು, ಅದಕ್ಕೆ ಅಪ್ಪಾಜಿ ಅಮ್ಮ ಬರಬೇಕು ಫೋನ್. ನಿಜವಾಗ್ಲೂ ನನಗೆ ನಿನ್ನೆ ಬಹಳ ಸಂತೋಷ ಆಯಿತು. ಯಾಕೆಂದ್ರೆ ಮಕ್ಕಳು ನಾವು ಅಲ್ಲಿದ್ದೀವಿ, ಅಪ್ಪಾಜಿ ಅಮ್ಮ ನಾವು 1 ಪೈಸಾ ಕೊಟ್ಟಿಲ್ಲ, 1 ರೂಪಾಯಿ ಕೊಟ್ಟಿಲ್ಲ, ಏನಿಲ್ಲ. ಅಮ್ಮ ನಾವು ವಾರ್ಷಿಕೋತ್ಸವ ಮಾಡ್ಬೇಕು ಅನ್ಕೊಂಡಿವಿ. ಆಯ್ತಪ್ಪ ಮಾಡ. ಮತ್ತೆ ನಾವೆಲ್ಲಿದ್ದೀವಿ, ಏನಪ್ಪ ಇಲ್ಲಮ್ಮ ನಾವೆಲ್ಲ ಮಾಡ್ತೀವಿ. ಪ್ರತಿಯೊಂದು ಅವರೇ ವ್ಯವಸ್ಥೆ ಮಾಡಿಕೊಂಡು ಅಡಿಗೆ, ಊಟ, ಡೆಕೋರೇಷನ್, ಪಾತ್ರೆ ಪ್ರತಿಯೊಂದು ಅವರೇ ಮಾಡ್ಕೊಂಡಾರೆ. ಅದಕ್ಕೆ ನಿನ್ನೆ ಅದೇ ನಾನು ಹೇಳ್ತಾ ಇದ್ದೆ, ಬಹಳ ಸಂತೋಷ ಆಯ್ತು. ಯಾಕೆಂದ್ರೆ ನಾವು ಇಷ್ಟು ವರ್ಷ ಮಾಡಿದ ಸೇವೆ ಇವಾಗ ಒಳ್ಳೆ ಫಲ ಕೊಟ್ಟಿದೆ. ಮುಂದಿನ ದಿನಮಾನಗಳಲ್ಲಿ ನಾವು ಇನ್ನು ಎಷ್ಟು ದಿನ ಇರ್ತೇವೋ, ಎಷ್ಟು ವರ್ಷ ಇರ್ತೇವೋ, ಎಷ್ಟು ತಿಂಗಳು ಇರ್ತೇವೋ, ಎಷ್ಟು ಗಂಟೆ ಇರ್ತೇವೋ ಗೊತ್ತಿಲ್ಲ. ಯಾವಾಗ ಪ್ರಾಣ ಪಕ್ಷಿ ಹೋಗ್ತದೋ ಗೊತ್ತಿಲ್ಲ. ಯಾವಾಗ ಉಸಿರು ಯಾವ ಕ್ಷಣದಲ್ಲಿ ಯಾರ ಉಸಿರು ಯಾವಾಗ ನಿಲ್ತದೋ ಗೊತ್ತಿಲ್ಲ. ಆದ್ರೆ ನಾನಾಗಲಿ ನಮ್ಮ ಅಯ್ಯವರು ನಾಮದೇವರಾಗಲಿ ಹೋದರೆ ಈ ಲೋಕ ಬಿಟ್ಟರೆ ಕೂಡ ನಾವು ಮಾಡಿದಂಥ AGM ಸಭೆಗಳು ಸೇವೆಗಳು ನಡೀತವೆ ಅನ್ನೋ ನಂಬಿಕೆ ನಮಗೆ ನಿನ್ನೆ ಉಂಟಾಯಿತು. ಅಲ್ಲೆಲ್ಲ ಮಕ್ಕಳು ಅವ್ರಿಗೆ ನಮ್ಮನ್ನೇನು ಕೇಳಿಲ್ಲ, ಹೇಳು ಬರೀ ಮಾಡ್ತೀವಿ ಅಂದ್ರು, ಮಾಡ್ರಿ ಅಂತೀವಿ ಅಷ್ಟೇ. ಮಾಡಿದ್ರು ಮುಗಿಸಿದ್ರು. ತುಂಬಾ ಚೆನ್ನಾಗಿ ಕನವಾಗಿ ಬಂದು ನೋಡಿದ್ರೆ ಮಕ್ಕಳಿಗೆ ಗೊತ್ತು ಎಷ್ಟು ಚೆನ್ನಾಗಿ ಮಾಡಿದ್ರು ಮಕ್ಕಳು. ತುಂಬಾ ಸಂತೋಷ ಆಯ್ತು ನಮಗೆ. ನಿಜವಾಗಲೂ ಆ ಸಂತೋಷಕ್ಕೆ ಏನು ಹೇಳ್ಬೇಕು ಗೊತ್ತೇ ಇಲ್ಲ ಅಲ್ಲಮ್ಮ. ತುಂಬಾ ಚೆನ್ನಾಗಿ ಮಾಡಿದ್ರು ಮಕ್ಕಳು, ಅವರವರೇ ಮಾಡ್ಕೊಂಡಿದ್ದಾರೆ ಎಲ್ಲ. ಅದು ನನಗೆ ಬಹಳ ಸಂತೋಷ. ಇಷ್ಟು ವರ್ಷಗಳು 34 ವರ್ಷ ಆಯ್ತು ನಮ್ಮ ಸೇವೆ. 35ನೇ ವರ್ಷ, ಮುಂದಿನ ವರ್ಷ 35ನೇ ವರ್ಷ ಮಾಡೋಣ. ಇಷ್ಟು ವರ್ಷ ನಾವು ಎಲ್ಲಿ ಏನು ಮಾಡಿದ್ರು ಎಲ್ಲರೂ ನಮ್ಮನ್ನು ಕೇಳೋರು, ನಾವು ಕೊಡೋದು ಮಾಡೋದು. ಅವ್ರವ್ರು ಇಷ್ಟ ಹಾಕೊಂಡ್ರು ಕೂಡ ನಾವು ಒಂದಿಷ್ಟ ಆದ್ರೂ ಹಾಕ್ತಾ ಇದ್ವಿ. ಆದರೆ ಈ ಸಲ ಏನೇನು ಕೊಟ್ಟಿಲ್ಲ, 1 ರೂಪಾಯಿ ಕೂಡ ನಾವು ಕೊಟ್ಟಿಲ್ಲ. ಮಕ್ಕಳು ಎಲ್ಲ ಒಂದು ತಾವಾಗಿ ತಾವು ಕಾರ್ಯಕ್ರಮ ನಡೆಸಿದ್ರು. ನಿಜವಾಗ್ಲೂ ಬಹಳ ಸಂತೋಷ ಆಯ್ತು. ಬಲಿಪೀಠ ಎಲ್ಲ ಚೇಂಜ್ ಮಾಡ್ಕೊಂಡಾರೆ, ಸ್ಕ್ರೀನ್ ಹಾಕೊಂಡಾರೆ, ಬಲಿಪೀಠದ ಮೇಲೆ ಮ್ಯಾಟ್ ಹಾಕ್ಯಾರೆ, ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ರು ಮಕ್ಕಳು. ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರು, ಬಹಳ ಸಂತೋಷ ಆಯ್ತು. ಹಾಗೆ ಮಕ್ಕಳೇ ಯಾರು ನಾವು ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಇದು ಯಾವಾಗ ಬರುತ್ತೆ ಅಂದ್ರೆ ಇವೆಲ್ಲ ನಾವು ದೇವರಿಗಾಗಿ ನಾವಿದ್ದಾಗ, ನಮ್ಮ ಪ್ರಾಣಾತ್ಮ ಶರೀರಗಳನ್ನ ಯೇಸಪ್ಪನಿಗೆ ಒಪ್ಪಿಸಿಕೊಟ್ಟಾಗ, ನಾವು ದೇವರಿಗಾಗಿ ಏನಾದರೂ ಮಾಡಬೇಕು ಅಂತ ಮನಸ್ಸು ಯಾವಾಗ ಬರುತ್ತೆ ಅಂದ್ರೆ ನಾವು ಯಾರಾಗಿದ್ದಾಗ. ಈ 19ನೇ ವಾಕ್ಯ ಹೇಳ್ತದೆ, 2:19 ಎಫೆಸದರು, ನಾವು ದೇವರ ಮನೆಯವರು ಅಂತ ಅಂದುಕೊಂಡಾಗ ಮಕ್ಕಳೇ. ಇದು ದೇವರ ಮನೆ. ಈಗ ಭೂಲೋಕದಲ್ಲಿರೋವರೆಗೆ ಚರ್ಚ್ ನಮಗೆ ದೇವರ ಮನೆ. ನಮ್ಮ ಉಸಿರು ನಿಂತರೆ ಆತ್ಮ ಎಲ್ಲ ಹೋಗ್ತದೆ, ಪರಲೋಕ ರಾಜ್ಯಕ್ಕೆ ಹೋಗಲೇಬೇಕು. ಹಾಗೆ ನಾವು ಇರಬೇಕು. ಯಾರ ಆತ್ಮ ಪರಲೋಕಕ್ಕೆ ಹೋಗ್ತದೆ, ಯಾರು ಹೋಗ್ತಾರೆ ಪರಲೋಕಕ್ಕೆ ಅಂದ್ರೆ ಪರಿಶುದ್ಧರಾಗಿದ್ದವರು ಮಾತ್ರ ಮಕ್ಕಳೇ. ಪರಿಶುದ್ಧರಾಗಿರಬೇಕು. ನಾವು ಯಾವ ರೀತಿ ಪರಿಶುದ್ಧರಾಗಿ? ಮನಸ್ಸಿನಿಂದಲೂ, ಮಾತಿನಿಂದಲೂ, ನಡೆಯಿಂದಲೂ, ನುಡಿಯಿಂದಲೂ, ಆಲೋಚನೆಯಿಂದಲೂ, ಹೃದಯದಿಂದಲೂ ಪರಿಶುದ್ಧವಾಗಿದ್ದಾಗ ಮಾತ್ರ ನಾವು ಪರಲೋಕಕ್ಕೆ ಹೋಗ್ತೇವೆ. ಇಲ್ಲ ಅಂದ್ರೆ ನೀವೇನ್ ಪಲ್ಟಿ ಹೊಡೆದ್ರು ಹೋಗಲ್ಲ. ಪಾಪರಹಿತರಾಗಿ, ದೋಷರಹಿತರಾಗಿ ನಾವಿರಬೇಕು. ಹೇಗೆ ಯೇಸು ಸ್ವಾಮಿ ಹೇಗಿದ್ದನೋ, ಯೇಸು ಸ್ವಾಮಿ ಪಾಪರಹಿತನಾಗಿದ್ದ, ಪಾಪ ಇಲ್ಲದವನಾಗಿದ್ದ, ದೋಷ ಇಲ್ಲದವನಾಗಿದ್ದ. ಹಾಗೆ ನಾವಿದ್ರೆ ಮಾತ್ರ ಪರಲೋಕಕ್ಕೆ ಹೋಗ್ತೇವೆ. ನಾನು ಪರಿಶುದ್ಧನಾಗಿದ್ದಿರುವುದರಿಂದ ನೀವು ಪರಿಶುದ್ಧರಾಗಿರಿ ಅಂತ ಸತ್ಯವೇದದಲ್ಲಿ ದೇವರು ಹೇಳ್ಬಿಟ್ಟಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ ನಾವು ಮಾತು, ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧನಾಗಿರಿ. ಅಂದ್ರೆ ಅರ್ಥ ಏನು? ಅಪ್ಪ ಅಮ್ಮ ಹೇಗಿದ್ರೆ ಮಕ್ಕಳು ಹಾಗಿರ್ಬೇಕು. ಈಗ ನಮ್ಮ ಅಪ್ಪ ಯಾರು? ಏಸಪ್ಪ. ಮತ್ತೆ ಏಸಪ್ಪ ಹೇಗಿದ್ರೆ ಹಾಗಿರ್ಬೇಕಲ್ಲ ನಾವು, ಅಲ್ವಾ? ಈಗ ಲೋಕದ ರೀತಿಯಲ್ಲಿ ನೋಡಿದಾಗ ಹೇಳ್ತೇವೆ ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು ಚೆನ್ನಾಗಿದ್ರೆ. ಈಗ ನಾವು ಉದಾಹರಣೆಗೆ ನಾವು ಸುತ್ತಮುತ್ತ ನೋಡ್ರೆ, ಸುತ್ತಮುತ್ತ ಮಕ್ಕಳು ಪದ್ಮ ಆಗಲಿ, ವೀರಪ್ಪ ಆಗಲಿ, ಪ್ರಕಾಶ್ ಆಗಲಿ ಹೇಗಿದ್ದಾರೆ? ಅವರು ಆತ್ಮೀಯವಾಗಿದ್ದಾರೆ. ತಂದೆ ತಾಯಿ ಆತ್ಮೀಯವಾಗಿ, ಪ್ರಾರ್ಥನಾ ಪರರಾಗಿ, ಪ್ರಾರ್ಥನಾ ವೀರರಾಗಿದ್ದಾಗ ಮಕ್ಕಳು ಕೂಡ ಆತ್ಮೀಯ ರೀತಿಯಲ್ಲಿ ಬೆಳೀತಾರೆ. ಪ್ರಾರ್ಥನಾ ಪರರಾಗಿ, ಪ್ರಾರ್ಥನಾ ವೀರರಾಗಿ ಬೆಳೆದಿರ್ತಾರೆ. ಅವಾಗ ಏನಂತ ನೋಡಿದ್ರೆ, ನೋಡಪ್ಪ ಅಮ್ಮ ಹೆಂಗಿದ್ದಾಳೋ ಮಕ್ಕಳು ಹಾಗೆ ಇದ್ದಾರೆ. ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಒಂದು ಗಾದೆ ಮಾತು ಲೋಕದ ರೀತಿಯಲ್ಲಿ. ಅಮ್ಮ ಇದ್ದಂಗೆ ಮಗಳಿರ್ತಾಳಂತೆ. ಅದು ದೇಹದ ಒಂದು ರೂಪ ಆಗಿರಲಿ ಅಥವಾ ಆಲೋಚನೆ ಆಗಿರಲಿ, ಮಾಡುವ ಕೆಲಸ ಕಾರ್ಯವಾಗಿರಲಿ,
ತಾಯಿ ಏನು ಮಾಡಿದ್ರೆ ಅದನ್ನ ನೋಡಿ ಮಗು ಕಲಿತದಂತೆ ಅಲ್ವಾ? ಮಕ್ಕಳು ಏನು ಕಲಿತಾರೆ? ಅಪ್ಪ ಅಮ್ಮ ಏನು ಮಾಡ್ತಾರೆ ಅದನ್ನು ನೋಡೇ ಕಲಿತಾರೆ. ಅವ್ರು ಏನು ಮಾತಾಡ್ತಾರೆ ಅದೇ ಮಾತಾಡ್ತಾರೆ. ನೀವು ಒಳ್ಳೆ ಮಾತಾಡಿದ್ರೆ ಮಕ್ಕಳು ಒಳ್ಳೆ ಮಾತಾಡ್ತಾರೆ, ನೀವು ಕೆಟ್ಟ ಮಾತಾಡಿದ್ರೆ ಮಕ್ಕಳು ಕೆಟ್ಟ ಮಾತಾಡ್ತಾರೆ. ಅರ್ಥ ಆಯ್ತಮ್ಮ? ನೀವು ತಂದೆ ತಾಯಿಗಳು ಮುಖ್ಯ. ಮಕ್ಕಳ ಜೀವನ ಉತ್ತಮವಾಗಿ ರೂಪಿಸಬೇಕು ಅಂದರೆ ಅಲ್ಲಿ ಅಪ್ಪ ಅಮ್ಮನ ಕೆಲಸ ಕಾರ್ಯ ನಡೆ ನುಡಿ ಬಹಳ ಮುಖ್ಯವಾಗಿರ್ತದೆ ಮಕ್ಕಳೇ. ಹಾಗೆ ನಮ್ಮ ಅಪ್ಪ ಏಸಪ್ಪ ಪರಿಶುದ್ಧನಾಗಿರೋದ್ರಿಂದ ನಾವು ಪರಿಶುದ್ಧರಾಗಿರಬೇಕು. ನಾವು ಯಾರು ಅಂದುಕೊಳ್ಬೇಕು ಅಂದ್ರೆ ನಾವು ದೇವರ ಮನೆಯವರು, ಪರಲೋಕ ರಾಜ್ಯಕ್ಕೆ ಸೇರಿದವರು ಅಂತ ನಾವು ಅಂದ್ಕೊಳ್ಬೇಕಂತ. 20ನೇ ವಾಕ್ಯ ಓದಮ್ಮ. ಅಪೊಸ್ತಲರು ಪ್ರವಾದಿಗಳು ಎಂಬ ಆಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯಾವ ರೀತಿಯಲ್ಲಿ? ಮಂದಿರೋಪಾದಿಯಲ್ಲಿ. ಈಗ ಯೇಸು ಸ್ವಾಮಿನ ನಂಬಿದಾಗ ನಮ್ಮನ್ನೇನಂತಾರೆ? ದೇವರ ಮಕ್ಕಳು ಅನಿಸ್ಕೊಳ್ತೀವಲ್ವಾ? ಸೋಲಾಪುರದಲ್ಲಿರೋರೆಲ್ಲರೂ ದೇವರ ಮಕ್ಕಳಲ್ಲ. ಮಂದಿರದಲ್ಲಿ ದೇವರ ಪಾದ ಸನ್ನಿಧಿಯಲ್ಲಿ ಯಾರು ಬಂದು ಕುಳಿತಿದ್ದಾರೋ ಅವರು ದೇವರ ಮಕ್ಕಳು. ಚರ್ಚಿಗೆ ಬಂದವರು, ಯೇಸು ಸ್ವಾಮಿಯನ್ನು ನಂಬಿದವರು, ನಂಬಿ ದೀಕ್ಷಾ ಸ್ಥಾನ ಹೊಂದಿದವರು ಅವರು ಮಾತ್ರ ದೇವರ ಮಕ್ಕಳು. ಅರ್ಥ ಆಯ್ತಮ್ಮ? ದೇವರ ಮಕ್ಕಳು ಅಂತ ನಾವು ಅನಿಸಿಕೊಂಡಾಗ ನಾವು ಏನಾಗಿರ್ಬೇಕಂತೆ? ದೇವರ ಮಂದಿರವಾಗಿರಬೇಕು. ನಮ್ಮ ಹೃದಯ ದೇವರ ಆಲಯ ಅಂತ ಸತ್ಯವೇದದಲ್ಲಿ ನೋಡ್ತೇವೆ. ಈ ನನ್ನ ಹೃದಯ ಏನಾಗಿರಬೇಕು? ದೇವರ ಆಲಯ. ನಾನು ನನ್ನ ಎಲ್ಲ ಶರೀರವೂ ಕೂಡ ದೇವರ ಆಲಯವಾಗಿದೆ. ಯಾಕೆ ಅಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮಂದಿರ ಅಂದ್ರೆ ಯೇಸು ಸ್ವಾಮಿಯ ಶರೀರ ಅಲ್ವಾ? ಯೇಸು ಸ್ವಾಮಿ ಶರೀರ. ಈಗ ನಾವು ಒಂದು ಶರೀರ ಅಂತ ತೆಗೆದುಕೊಂಡ್ರೆ ಏನೇನಿದೆ ನಮ್ಮ ಶರೀರದಲ್ಲಿ? ತಲೆ ಇದೆ, ಕೈ ಇದೆ, ಕಾಲಿದೆ, ಬೆರಳಿದೆ ಅಲ್ವಾ? ತಲೆ ಕೂದಲಿದೆ, ಕಣ್ಣು, ಕಿವಿ, ಮೂಗು, ಎಷ್ಟೊಂದು ದೇಹದಲ್ಲಿ ಬೇರೆ ಬೇರೆ ಅಂಗಾಂಗಗಳಿವೆ. ಹಾಗೆ ಕ್ರಿಸ್ತನ ದೇಹ ಅನ್ನುವ ಮಂದಿರದಲ್ಲಿ ಕ್ರಿಸ್ತನ್ ಏನಾಗಿರ್ತಾನಂತೆ? ತಲೆ ಅಲ್ವಾ? ತಲೆ ಇದ್ರನೇ ಅಲ್ಲ, ಕೈ ಕಾಲು ಮೈಯೆಲ್ಲ ಆಡೋದಲ್ವ ನಮ್ಮ ಈ ತಲೆ ಬಹಳ ಮುಖ್ಯವಾದದ್ದು. ತಲೆಯಲ್ಲಿ ಏನಿದೆ? ಮೆದುಳಿದೆ. ಆ ಮೆದುಳಿನಲ್ಲಿರುವ ನರನಾಡಿಗಳಿಂದಲೇ ನಾವು ಮಾತಾಡೋದು, ನೋಡೋದು, ಕೇಳೋದು, ಹೋಗೋದು, ಬರೋದು, ತಿನ್ನೋದು, ಕುಡಿಯೋದು, ಮಲಗೋದು, ಹೇಳೋದು, ಪ್ರತಿಯೊಂದು ಕಾರ್ಯ ನಾವೇನ್ ಮಾಡ್ತೇವಲ್ಲ, ಪ್ರತಿಯೊಂದು ಕ್ರಿಯೆ ಕಾರ್ಯ ನಡೆಯುವುದು ನಮ್ಮ ಮೆದುಳಿನಲ್ಲಿರುವ ನರನಾಡಿಗಳ ಮುಖಾಂತರ. ತಲೆಗೇಟು ಬಿದ್ದು ಮೆದುಳಿಗೆ ಏನಾದ್ರೂ ಪೆಟ್ಟಾದ್ರೆ ಒಂದ ಸತ್ತು ಹೋಗ್ಬೇಕು, ಇಲ್ಲ ಹಾಸಿಗೆ ಹಿಡಿಬೇಕು, ಬಿದ್ದು ಬಿಡ್ತಾರಷ್ಟೇ. ಕೋಮ ಹೋಗಿದ್ದಾರೆ ಅಂತ ನೋಡ್ರಿ. ಕೋಮ ಹೋಗಿರೋದ್ರ ಅರ್ಥ ಏನು? ಅವರ ಮೆದುಳು ಕಾರ್ಯ ಮಾಡ್ತಾ ಇಲ್ಲ. ನೋಡಿ, ಹೋದ ವರ್ಷ ಜೂನ್ ತಿಂಗಳು 2023ನೇ ಜೂನ್ ತಿಂಗಳಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಒಬ್ಬರ ಅಳಿಯ ಮಗಳ ಗಂಡ, ಇನ್ನು ಯವನಸ್ಥಾನೆ, ಇನ್ನು ಚಿಕ್ಕ ಮಗ, 1ನೇ ಕ್ಲಾಸ್ ಓದೋ ಮಗ ಇದೆ. ಅವರ ಮಗಳಿಗೆ ಅಳಿಯ ಆಸ್ಪತ್ರೆ ಸೇರಿದ್ದಾನೆ. ಈಗಾಗಲೇ ನೀವು ಹೇಳಿದ್ದೆ ನಾನು, ಶ್ರೀಹರ್ಷ ಅಂತ. ಇನ್ನೂ ಕೂಡ ಆಸ್ಪತ್ರೆಯಲ್ಲಿದ್ದಾನೆ. ಜೂನ್ ಆಗಿ ಎಷ್ಟಾಯ್ತಪ್ಪ? 1 ವರ್ಷದ ಮೇಲೆ ಮತ್ತೆ ಜುಲೈ, ಆಗಸ್ಟ್, 1 ವರ್ಷದ 2 ತಿಂಗಳಾಯ್ತು. ಕೋಮಾನಲ್ಲಿದ್ದಾನೆ ಆಸ್ಪತ್ರೆಯಲ್ಲಿ. ಆ ಕಡೆ ಸತ್ತಂಗೂ ಅಲ್ಲ, ಬದುಕಿದಂಗೂ ಅಲ್ಲ, ಎದ್ದಂಗೂ ಅಲ್ಲ, ಮಾತಾಡ್ದಂಗೂ ಅಲ್ಲ. ಸುಮ್ಮನೆ ಆಸ್ಪತ್ರೆಯಲ್ಲಿದ್ದಾನೆ. ಲಕ್ಷಗಟ್ಟಲೆ ಖರ್ಚು ಮಾಡಿದ್ದಾರೆ, ಮಾಡ್ತಾನೆ ಇಲ್ಲ. ದುಡ್ಡು ಎಷ್ಟು ಲಕ್ಷಗಳು ಖರ್ಚಾಗಿದೆ ಲೆಕ್ಕಕ್ಕಿಲ್ಲ. ಆದರೂ ಇನ್ನೂ ಎಚ್ಚರವಾಗಿಲ್ಲ. ಯಾಕೆ? ಮಿದುಳು ಬ್ರೇನ್ ಕೆಲಸ ಮಾಡ್ತಾ ಇದೆ. ಆದರೂ ಉಸಿರಾಡ್ತಾ ಇರೋದು, ಉಸಿರು ನಿಂತಿಲ್ಲ. ಉಸಿರಾಡ್ತಾ ಇದೆ ದೇಹ, ಆದ್ರೆ ದೇಹದ ಯಾವ ಬೇರೆ ಅಂಗಾಂಗ, ಕೈ ಕಾಲು ಆಡ್ತಾ ಇಲ್ಲ, ನೋಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಸುಮ್ಮನೆ ಹಾಸಿಗೆಯಲ್ಲಿ ಬಿದ್ದ ಹಾಗೆ ಬಿದ್ದಾನೆ. ವರ್ಷಗಟ್ಟಲೆ ಆಯ್ತು, ನೋಡ್ಕೊಳ್ತಾ ಇಲ್ಲ. ದೇಹದಲ್ಲಿ ಮಕ್ಕಳೇ ಮೊದಲನೇದು ಬಹಳ ಮುಖ್ಯವಾದ ಅಂಗ ಮೆದುಳು, ಆಮೇಲೆ ಹೃದಯ. ಹೇಳಿದ್ರೆ ಈಗ 2 ಉದಾಹರಣೆ ನೋಡಿ. ಬೆಂಗಳೂರಲ್ಲಿ ಪಕ್ಕದ ಮನೆಯವರು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಇವತ್ತು ಬೆಳಿಗ್ಗೆ ಒಬ್ಬ ಪಾಸ್ಟ್ರು ಹಾರ್ಟ್ ಅಟ್ಯಾಕ್ ಆಗೋದು. ಈ ಹಾರ್ಟ್ ಅನ್ನೋದು ಕೂಡ ಬಹಳ ಮುಖ್ಯ ಮಕ್ಕಳೇ. ನಮ್ಮ ಹೃದಯ ಚಲನೆ ಇದ್ರೇನೆ ನಾವು ಬದುಕಿರ್ತೇವೆ. ಅದು ನಿಂತಿತ್ತು ಅಂದ್ರೆ ನಮ್ದು ಕತೆ ಮುಗಿದಲ್ಲಿ ಅಲ್ವಾ? ಹೃದಯ ಬಹಳ ಮುಖ್ಯ. ಅಂದಮೇಲೆ ದೇವರ ವಾಕ್ಯ ಏನ್ ಹೇಳ್ತದೆ? ನಿನ್ನ ಹೃದಯವೇ ನನ್ನ ಆಲಯ. ಈಗ ನಮ್ಮ ಹೃದಯ ದೇವರ ಆಲಯ ಆಗಿರಬೇಕು ಅಂದ್ರೆ ನಿನ್ನ ಹೃದಯ ಹೇಗಿರಬೇಕು? ಪರಿಶುದ್ಧವಾಗಿರಬೇಕು. ಕೆಟ್ಟ
ಯೋಚನೆಗಳು, ಕೆಟ್ಟ ಮಾತುಗಳು ಇರಬಾರದು. ಕೆಟ್ಟದ್ದು ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಭಾವನೆಗಳು ನಿನ್ನಲ್ಲಿ ಇರಬಾರದು. ಅವು ಇದ್ದರೆ ಅಲ್ಲಿ ದೇವರು ಇರೋದಿಲ್ಲಮ್ಮ. ದೇವರಿಲ್ಲ ಅಂದ್ರೆ ಇಂಥ ಭಾವನೆಗಳಿದ್ರೆ ಯಾರಿದ್ದಂಗೆ? ಸೈತಾನ ಇದ್ದಂಗೆ. ಸೈತಾನನಿಗೆ ನೀವು ಜಾಗ ಕೊಟ್ಟಂಗೆ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು, ಅಸೂಯೆ, ದ್ವೇಷ, ಹೊಟ್ಟೆ ಕಿಚ್ಚು, ಒಬ್ಬರನ್ನೊಬ್ಬರು ಆಡಿಕೊಳ್ಳೋದು, ಚಾಡಿ ಹೇಳೋದು, ಚಾಡಿ ಕೇಳೋದು, ಇಂಥ ಭಾವನೆಗಳು ನಿಮ್ಮಲ್ಲಿ ಇದ್ದರೆ ಅಲ್ಲಿ ನಿಮ್ಮಲ್ಲಿ ಖಂಡಿತ ದೇವರಿಲ್ಲ. ದೇವರ ಆಶೀರ್ವಾದ ಇಲ್ಲ, ದೇವರ ಕೃಪೆ ಇಲ್ಲ. ನೀವು ಚರ್ಚಿಗೆ ಬರ್ಬೋದು, ಹೋಗ್ಬೋದು, ಬೈಬಲ್ ವಾಕ್ಯ ಓದಬಹುದು, ಕೇಳಬಹುದು, ದೇವರ ಹಾಡಾಡಬಹುದು, ದೇವರ ವರ್ಷಿಪ್ ಮಾಡ್ಬೋದು, ದೇವರನ್ನು ಸ್ತುತಿಸಿ ಕೊಂಡಾಡಬಹುದು. ಆದರೆ ಬಾಯಲ್ಲಿ ಮಾಡ್ತೀಯಾ ಅದರ ಒಳಗೆಲ್ಲ ಕೊಳಕು ತುಂಬಿಕೊಂಡಿದೆ. ಆ್ಯಪಲ್, ನಾವು ಆ್ಯಪಲ್ ಹಣ್ಣು ತರ್ತೀವಿ, ನೋಡೋಕ್ಕೆಲ್ಲ ಎಷ್ಟು ಚೆನ್ನಾಗಿರ್ತಾವೆ, ಮೇಲೆ ನಿಗ ನಿಗ ಅಂತ ಮಿರ ಮಿಂಚುತ್ತಿರ್ತವೆ. ಕಟ್ ಮಾಡಿದ್ರೆ ಒಳಗೆ ಕೊಳ್ತೋಗಿರ್ತವೆ. ಈಗ ನಾನು ಆರಾಮಿಲ್ಲ ಅಂತ ದಿನ ಹಣ್ಣು ತರೋರು, ಮೇಲೆ ಹಣ್ಣು ಎಷ್ಟು ಚೆನ್ನಾಗಿದ್ದಾವೆ ನೋಡೋಕೆ, ಕಟ್ ಮಾಡಿದ್ರೆ ಕೆಂಪಗೆ ಕೊಳ್ತೋಗ್ತವೆ. ಹಾಗೆ ನಾವು ನೀವು ಕೂಡ ಚರ್ಚಿಗೆ ಬರ್ತೇವೆ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು. ಕೆಲವರಂತೂ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಬಂದ್ಬಿಡ್ತಾರೆ. ಏನು ಮಹಾ ಪರಿಶುದ್ಧರು. ಬಟ್ಟೆ ಒಂದೇ ಶುದ್ಧವಾಗಿದೆ, ಬೆಳ್ಳಗೈತೆ, ಒಳಗಡೆ ಮನಸ್ಸು ಹೇಗಿದೆ ಮಕ್ಕಳೇ? ಹೃದಯ ಹೇಗಿದೆ? ಪರೀಕ್ಷೆ ಮಾಡ್ಕೋ ನಿನ್ನನ್ನು ನೀನು. ಬರೀ ಒಳ್ಳೆ ಬಟ್ಟೆ ಹಾಕೊಂಡು ನೀಟಾಗಿ ರೆಡಿಯಾಗಿ ಬಂದು ಕೂತ್ಕೊಂಡು ಬೈಬಲ್ ಹಿಡ್ಕೊಂಡು ಬಂದು ಹೋಗೋದಲ್ಲ. ನಿನ್ನ ನಡೆ ನುಡಿ ಹೇಗಿದೆ? ದೇವರ ವಾಕ್ಯ ಹೇಳ್ತದೆ, ನೀವು ಬರೀ ವಾಕ್ಯವನ್ನ ಕೇಳುವವರು ಮಾತ್ರ ಆಗಿರಬೇಡಿ, ವಾಕ್ಯದಂತೆ ನಡೆಯುವವರಾಗಿರಬೇಕು. ವಾಕ್ಯದ ಪ್ರಕಾರ ನಡಬೇಕು. ನಾವು ವಾಕ್ಯವನ್ನು ಅನುಸರಿಸುವವರಾಗಿರಬೇಕು. ಯೇಸಪ್ಪನನ್ನು ಅನುಸರಿಸುವವರಾಗಿರಬೇಕು. ಯೇಸುವಿನಂತೆ ನಾವಿರಬೇಕು ಮಕ್ಕಳೇ. ಕ್ರಿಸ್ತನ ಪ್ರೀತಿಯನ್ನು ಹೊಂದಿಕೊಂಡಿರಿ, ಕ್ರಿಸ್ತನ ಕ್ಷಮಾ ಗುಣವನ್ನು ಹೊಂದಿಕೊಂಡಿರಬೇಕು. ಸಿಟ್ಟು ಅದು ಹಳ್ಳಿಯಲ್ಲಿ ಬಹಳ ಮನೆಗಳಲ್ಲಿ ಸಿಟ್ಟಾಗೋದು ಬಹಳ ಜಾಸ್ತಿ. ಸೆಟ್ಕೊಳ್ಳೋದು, ಸಿಟ್ಟಾಗೋದು, ಒಬ್ಬರ ಮೇಲೆ ಒಬ್ಬರು ಕೋಪ ಮಾಡ್ಕೊಳ್ಳೋದು, ಮಾತು ಬಿಡೋದು, ದೂರ ಆಗೋದು, ಇವೆಲ್ಲ ನೋಡ್ತೇವಲ್ವಾ? ಈ ತರ ಏನಾದರೂ ನಿಮ್ಮಲ್ಲಿ ಇತರೆ ಭಾವನೆಗಳು, ಅದು ಪಾಪ. ಪಾಪಕ್ಕೆ ಸಂಬಳ ಮರಣ, ಮರಣ ಅಂದ್ರೆ ನರಕ. ರೋಮ 6:23 ವಾಕ್ಯ ಹೇಳೋದು ಅದು ಖಂಡಿತ ಹಂಗೆ ಆಗ್ತದೆ. ಕೆಟ್ಟದ್ದು ನಾವು ಯೋಚನೆ ಮಾಡಬಾರ್ದು, ಕೆಟ್ಟದ್ದು ಮಾತನಾಡಬಾರ್ದು, ಕೆಟ್ಟದ್ದನ್ನ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ನಾವು ಅಂದುಕೊಳ್ಳಲೂಬಾರದು. ಆಗಲೇ ನಿನ್ನ ಹೃದಯ ಶುದ್ಧಿಯಾಗಿದ್ದರೆ, ನೀನು ಪರಿಶುದ್ಧನಾಗಿದ್ದರೆ, ದೇವರ ವಾಕ್ಯ ಹೇಳ್ತಲ್ವಾ, ನಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ನಾವು ಹೇಗಿರಬೇಕು? ದೇವರಿಗೆ ಮಹಿಮೆಕರವಾಗಿರಬೇಕು. ದೇವರಿಗೆ ಮಹಿಮೆ ಆಗಬೇಕು ನಮ್ಮ ನಡೆಯಿಂದಲೂ ನುಡಿಯಿಂದಲೂ. ನಮ್ಮನ್ನು ಯಾರಾದರೂ ನೋಡಿದರೆ ನಮ್ಮ ಮಾತನ್ನ ಕೇಳೋದಕ್ಕೆ, ನಮ್ಮ ಹತ್ತಿರ ಬರೋದಕ್ಕೆ ಇಷ್ಟಪಡಬೇಕು. ನೋಡಿದ್ರೆ ಅಯ್ಯಪ್ಪ ಯಾಕನ್ನ ಬಂದ್ರಪ್ಪ ಬೇಡಪ್ಪ ಅಂತ ತಪ್ಪಿಸ್ಕೊಂಡು ಹೋಗಬಾರ್ದು ಅಲ್ವಾ? ಕೆಲವರು ಹಾಗೆ ಇರ್ತಾರೆ, ಯಾರು ಅಲ್ಲಿ ಬಂದ್ರೆ ಕೂಡ ಇಲ್ಲೇ ನೋಡಿ ದೂರ ತಪ್ಪಿಸ ಹಾಕ್ಬೇಕು, ಬೇಡಪ್ಪ ಅಂತ. ಯಾಕಂದ್ರೆ ನಾನು ಮಾತು ಸರಿ ಇಲ್ಲ, ನುಡಿ ಸರಿ ಇಲ್ಲ, ನಡೆ ಸರಿ ಇಲ್ಲ, ಕೆಟ್ಟ ಚಟಗಳು, ಕೆಟ್ಟ ಸಹವಾಸಗಳು, ಕೆಟ್ಟ ಮಾತುಗಳು, ಅವ್ರ ಸಹವಾಸನೇ ಬೇಡಪ್ಪ ನಮಗೆ ಅಂತ ದೂರ ಹೋಗ್ತಾರೆ ಅಲ್ವಾ? ಆಗಿರಬಾರ್ದು. ನಾವು ಅಲ್ಲಿ ದೂರದಲ್ಲಿ ಇದ್ದೇವೆ ಅಂದ್ರೆ ನಾವು ಬರೋದನ್ನ ಕಾದು ನಿಂತು ನಮ್ಮನ್ನು ನೋಡಿ ಮಾತಾಡಿಸುವ ಹಾಗಿರ್ಬೇಕು. ನಾವು ನಮ್ಮಿಂದ ತಪ್ಪಿಸ್ಕೊಂಡು ಹೋಗಿರಬಾರ್ದು ಅಲ್ವಾ? ಈಗ ನೀವು ನಮ್ಮನ್ನು ಕಾಯ್ತಾ ಇದ್ದೀರಿ, ಯಾಕೆ? ನಾವು ಒಳ್ಳೆಯವರು, ನಾವು ನಿಮ್ಮನ್ನು ಪ್ರೀತಿಸ್ತೀವಿ ಅಂತ ನೀವು ನಮ್ಮನ್ನು ಕಾಯ್ತೀರಿ. ನಾವು ನಿಮಗಾಗಿ ಬರ್ತೇವೆ, ಯಾಕೆ? ನೀವು ನಮ್ಮನ್ನ ಪ್ರೀತಿಸ್ತೀರಿ, ಯೇಸಪ್ಪನನ್ನ ದೇವರನ್ನ ಪ್ರೀತಿಸ್ತೀರಿ ಅಂತ. ಆ ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ನಮ್ಮಲ್ಲಿ ಇದೆ ಅಂತ ನಾವು ಅಷ್ಟು ದೂರದಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಬರ್ತೇವೆ, ಹೋಗ್ತೇವೆ ಮಕ್ಕಳೇ. ಇಲ್ಲಾಂದ್ರೆ ಬರೋದಕ್ಕೆ ಸಾಧ್ಯವೇ ಇಲ್ಲ, ಬರೋದು ಇಲ್ಲ ಅಲ್ವಾ? ಕ್ರಿಸ್ತನ ಪ್ರೀತಿ ನಮ್ಮಲ್ಲಿರಬೇಕು. ನಿನ್ನ ಹೃದಯ ಶುದ್ಧವಾಗಿರಲಿ, ಪರಿಶುದ್ಧವಾಗಿರಲಿ, ನಿನ್ನ ಮಾತು ನಡೆ ನುಡಿ ಶುದ್ಧವಾಗಿರಬೇಕು. ಆಗಲೇ ನಾವೇನಾಗಿರ್ತೇವಂತೆ? ದೇವರ ಮಂದಿರವಾಗಿ ನಾವು ಕಟ್ಟಲ್ಪಡಬೇಕು. ಅದು ಹೇಗೆ ಅಂತ ಮುಂದಿನ ವಾಕ್ಯ ಹೋದಮ್ಮ 21. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು, ಕಾರ್ನರ್ ಸ್ಟೋನ್ ಅಂತ ಇಂಗ್ಲಿಷ್ ಅಲ್ಲಿ. ಬಹಳ ಇಂಪಾರ್ಟೆಂಟ್ ಇದು, ಓದಮ್ಮ. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಲ್ಪಡುವ ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆಮೆನ್. ನಾವೇನಾಗಿರ್ಬೇಕಂತೆ? ಮೊದಲನೇ ವಾಕ್ಯ 19ನೇ ವಾಕ್ಯದಲ್ಲಿ ದೇವರ ಮನೆಯವರಾಗಿರಬೇಕು. 20ನೇ ವಾಕ್ಯ ಹೇಳೋದು ನಾವು ದೇವರಲ್ಲಿ ಮಂದಿರವಾಗಿ ಕಟ್ಟಲ್ಪಡಬೇಕಂದ್ರೆ ನಾವೇ ದೇವರ ಮಂದಿರವಾಗಿರಬೇಕು.
ಒಂದು ದೇವರ ಮನೆಯವರಾಗಿರಬೇಕು, ಇನ್ನೊಂದು ದೇವರ ಮಕ್ಕಳಾಗಿರಬೇಕು. ಈಗ 21ನೇ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ದೇವರು ಯೇಸು ಸ್ವಾಮಿ ಯಾರಂತೆ? ಮೂಲೆಗಲ್ಲಂತೆ. ಈಗ ಮೂಲೆಗಲ್ಲಿನ ಬಗ್ಗೆ ನಮ್ಮಲ್ಲಿ ಮನೆ ಕಟ್ಟಡ ಕಟ್ಟೋರಿಗೆ ಗೊತ್ತಿರ್ತದೆ. ನಮ್ಮ ನೇಮಿಯಾಗ ಚೆನ್ನಾಗಿ ಗೊತ್ತು. ಒಂದು ಮನೆ ಕಟ್ಟಬೇಕು ಅಂದ್ರೆ ಅಲ್ಲಿ ಒಂದಕ್ಕೊಂದು ನಾವು ಕಟ್ಟೇವಲ್ಲ ಮಂದಿರ, ಮೂಲೆಗಳು. ಪ್ರತಿ ಮನೆಗೂ ಪ್ರತಿ ಕಟ್ಟಡಕ್ಕೂ ಮೂಲೆಗಳಿರ್ತಾವಲ್ಲಪ್ಪ. ಈ 4 ಮೂಲೆ ಬಂದಾಗ 4 ಮೂಲೆ ಕಟ್ಟುವಾಗ ಮೂಲೆಗಲ್ಲು ಬಹಳ ಇಂಪಾರ್ಟೆಂಟ್. ಎಷ್ಟೋ ಕಲ್ಲು ತಂದು ಹಾಕಿರ್ತಾರೆ, 100,000 ಕಲ್ಲು ಬಿದ್ದಿರ್ತವೆ ಅಲ್ಲಿ. ಆದರೆ ಅದರಲ್ಲಿ ಒಳ್ಳೆದನ್ನು ಆರಿಸಿ ಕರೆಕ್ಟಾಗಿ ಕೂಡುವಂಗೆ ಜೋಡಿಸಿಡ್ತಾರೆ ಮೂಲೆಗಲ್ಲನ್ನು. ಆ ಮೂಲೆಗಲ್ಲು ಸರಿಯಾಗಿ ಕೂತ್ರೇನೆ ಮುಂದೆ ಗೋಡೆಗಳು ಕಟ್ಟುವಾಗ ಎಲ್ಲ ಕಲ್ಲುಗಳು ಒಂದಕ್ಕೊಂದು ಹೊಂದಿಕೊಂಡು ಗೋಡೆಗಳು ಗಟ್ಟಿಯಾಗಿರ್ತವೆ, ಕಟ್ಟಡವು ಗಟ್ಟಿಯಾಗಿರ್ತದೆ. ಹೌದಾ? ಒಂದು ಮನೆ, ಒಂದು ಕಟ್ಟಡ ಕಟ್ಟೋದಕ್ಕೆ ಮೂಲೆಗಲ್ಲು ಎಷ್ಟು ಮುಖ್ಯವಾಗಿದೆಯೋ ಅದೇ ರೀತಿ ನಮ್ಮ, ನಿಮ್ಮ, ನನ್ನ, ನಿನ್ನ ಆತ್ಮೀಯ ಜೀವಿತವು ಆತ್ಮೀಯ ರೀತಿಯಲ್ಲಿ ಕಟ್ಟಲ್ಪಡಬೇಕು. ನಾವು ದೇವರ ಮಂದಿರವಾಗಿ ಕಟ್ಟಲ್ಪಡಬೇಕು ಅಂದರೆ ನಮ್ಮಲ್ಲಿ ಮೂಲೆಗಲ್ಲು ಯೇಸು ಸ್ವಾಮಿಯಾಗಿದ್ದರೆ ಉಳಿದ ಕಲ್ಲುಗಳು ನಾವು ಮಕ್ಕಳೇ. ಹಲ್ಲೆಲೂಯಾ. ಮನೆ ಕಟ್ಟೋಕೆ ಒಂದು ಮೂಲೆಗಲ್ಲು ಇರ್ತದೆ, ಆದ್ರೆ ಇನ್ನು ಎಷ್ಟೊಂದು ಕಲ್ಲುಗಳಿರ್ತಾವಲ್ವಾ? ಎಷ್ಟೊಂದು ಕಲ್ಲುಗಳು ಜೋಡಿಸಿಟ್ಟಾಗಲೇ ಆ ಕಟ್ಟಡ ಭದ್ರವಾಗಿರೋದು, ಕಟ್ಟಲ್ಪಡೋದು. ಅದು ಮತ್ತೆ ಕಲ್ಲು ಮೇಲೆ ಕಲ್ಲು ಬರೀ ಇಟ್ಕೋತಾ ಹೋದ್ರೆ ಇರಲ್ಲ, ಮತ್ತೆ ಬಿದ್ದು ಹೋಗ್ತವೆ. 2 ಕಲ್ಲುಗಳ ಮಧ್ಯೆ ಏನಾಗ್ತವೆ? ಸಿಮೆಂಟ್ ಹಾಕಬೇಕು ಅಲ್ವೇನಪ್ಪ? ಸಿಮೆಂಟ್ ಹಾಕಿದ್ರೆ ಗಟ್ಟಿಯಾಗಿ ಎಣ್ಣೆ ಆಗಲಿ ಕಲ್ಲುಗಳಾಗಲಿ ಕೂಡಿಕೊಳ್ತವೆ. ಹಾಗೆ ನಮ್ಮ ನಿಮ್ಮ ಮಧ್ಯದಲ್ಲಿ ಆತ್ಮದೇವರು, ಪರಿಶುದ್ಧಾತ್ಮ ದೇವರು ಇರಬೇಕು ಮಕ್ಕಳೇ. ನಮ್ಮ ನಿಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮ ದೇವರಿದ್ದಾಗ ನಾವು ದೇವರೊಂದಿಗೆ ಮುಖ್ಯವಾದ ಮೂಲೆಗಲ್ಲಾದ ಯೇಸು ಸ್ವಾಮಿಯೊಂದಿಗೆ ಜೋಡಣೆಯಾಗಿ, ಹೊಂದಿಕೆಯಾಗಿ ಅಂತ ಹೇಳಿದೆ ವಾಕ್ಯದಲ್ಲಿ. ಹೊಂದಿಕೊಂಡು ಒಂದಕ್ಕೊಂದು ಹತ್ತಿಕೊಂಡು ಆತುಕೊಂಡು ಆದುಕೊಂಡು ಇದ್ದಾಗ ಮಾತ್ರ ಒಂದು ಕಟ್ಟಡ ಕಟ್ಟಲ್ಪಡ್ತದೆ. ನಾವು ಅವಾಗ ಏನಾಗಿರ್ತೇವಂತೆ? ದೇವರ ಮಂದಿರವಾಗಿ ಕಟ್ಟಲ್ಪಡ್ತೇವೆ. ಮೂಲೆಗಲ್ಲು ಮುಖ್ಯ. ಆ ಮೂಲೆಗಲ್ಲದ ಜೊತೆ ಇದರ ಕಲ್ಲುಗಳು ನಮ್ಮ ಒಂದು ಆತ್ಮೀಯ ಜೀವಿತದ ಕಟ್ಟಡಕ್ಕೆ ಯೇಸು ಸ್ವಾಮಿ ಮೂಲೆಗಲ್ಲಾಗಿದ್ದರೆ ನಾವು ಇನ್ನು ಉಳಿದ ಕಲ್ಲುಗಳಾಗಿ ಒಂದಕ್ಕೊಂದು ಹೊಂದಿಕೊಂಡು ಕಟ್ಟಲ್ಪಡಬೇಕು. ಈಗ ಈ ಒಂದು ಸಭೆಯಲ್ಲಿ ಮುಖ್ಯವಾದ ಮೂಲೆಗಲ್ಲು ಯೇಸು ಸ್ವಾಮಿ ಆಗಿದ್ದರೆ ನಾನು, ನೀವು, ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಒಂದೊಂದು ಕಲ್ಲುಗಳೇ, ಒಂದೊಂದು ಎಳ್ಳೆ ಇದ್ದಂಗೆ. ನಾವು ಆ ಎಳ್ಳೆ ಒಂದಕ್ಕೊಂದು ಜೋಡಿಸ್ಕೊಂಡಿರ್ಬೇಕಮ್ಮ, ಬಿಚ್ಚಿಕೊಂಡು ಹೋಗಬಾರ್ದು. ಬಿದ್ದು ಹೋದರೆ ಮತ್ತೆ ಅಲ್ಲಿ ಕಟ್ಟಡ ಬಿದ್ದು ಹೋಗ್ತದೆ. ಕಟ್ಟಡ ಬಿದ್ದು ಹೋದರೆ ಏನರ್ಥ? ನಿನ್ನ ಆತ್ಮೀಯ ಜೀವಿತ ಬಿದ್ದು ಹೋದ ಹಾಗೆ. ಆತ್ಮದೇವರು, ಪರಿಶುದ್ಧಾತ್ಮ ದೇವರು ಯೇಸು ಸ್ವಾಮಿ ನಿನ್ನಿಂದ ದೂರ ಹೋದ ಹಾಗೆ ನೀನು ದೇವರಿಂದ ದೂರ ಹೋದರೆ ಸೈತಾನನು ನಿನಗೆ ಹತ್ತಿರವಾಗುತ್ತಾನೆ. ನಾವು ದೇವರಿಂದ ದೂರ ಹೋದರೆ ಸೈತಾನನಿಗೆ ಹತ್ತಿರವಾಗ್ತೇವೆ. ನೋಡಿ, ಇದನ್ನು ನಾವೇ ತಿಳ್ಕೋಬೇಕು. ನಾವು ಯಾರಾಗಿದ್ದೇವೆ, ಏನಾಗಿದ್ದೇವೆ? ನಾವು ದೇವರ ಮಕ್ಕಳಾಗಿದ್ದೇವಾ, ಸೈತಾನನ ಮಕ್ಕಳಾಗಿದ್ದೇವೆ? ದೇವರ ಮಕ್ಕಳಾಗಿದ್ರೆ ದೇವರ ಜೊತೆ ಹೊಂದಿಕೊಂಡಿರ್ತೇವೆ. ಸೈತಾನನ ಮಕ್ಕಳಾದ್ರೆ ದುಷ್ಟ ದುರಾತ್ಮದ ಕಾರ್ಯಗಳಲ್ಲಿ ನಾವು ಬಿದ್ದು ಹೋಗ್ತೇವೆ. ಲೋಕದ ಆಸೆಗೆ, ಶರೀರದ ಆಸೆಗೆ, ಹಣದ ಆಸೆಗೆ, ಕಾಮದ ಆಸೆಗೆ, ಗಂಡು ಹೆಣ್ಣಿನ ಆಸೆಗೆ ಬಿದ್ದು ಹೋಗ್ಬಿಡ್ತೇವೆ ಮಕ್ಕಳೇ. ಬಿದ್ದು ಹೋಗಬಾರದು. ಆತ್ಮೀಯವಾಗಿ ನಾವು ಒಂದಕ್ಕೊಂದು ಕಲ್ಲುಗಳು, ಎಳ್ಳೆಗಳು, ಇಟ್ಟಿಗೆಗಳು ಜೋಡಿಸಿಕೊಂಡು ಕಟ್ಟಲ್ಪಡಬೇಕು. ಇಲ್ಲಿ ಕಟ್ಟಲ್ಪಡಬೇಕಾದದ್ದು ಏನು ಅಂದ್ರೆ ನಮ್ಮಲ್ಲಿ ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಕ್ಷಮಾಗುಣ, ಕ್ರಿಸ್ತನ ಪ್ರಾರ್ಥನಾ ಜೀವಿತ, ಸಹನೆ, ತಾಳ್ಮೆ, ಹೊಂದಾಣಿಕೆ ಇವೆಲ್ಲವೂ ಇದ್ದರೆ ಮಾತ್ರ ನಮ್ಮ ಆತ್ಮೀಯ ಜೀವಿತ ಕಟ್ಟಲ್ಪಡ್ತದೆ. ನಂಬಿಕೆಯಿಂದ, ಪ್ರಾರ್ಥನೆಯಿಂದ ಇದ್ದಾಗ ಮಾತ್ರ ನಮ್ಮ ನಿಮ್ಮ ಆತ್ಮೀಯ ಜೀವಿತ ಕಟ್ಟಲ್ಪಡ್ತದೆ ಮಕ್ಕಳು. 22ನೇ ವಾಕ್ಯವನ್ನಮ್ಮ ಕೊನೆಯಲ್ಲಿ ನಾವು ಓದಿ ಮುಗಿಸ್ಕೊಳ್ಳೋಣ. 22, ಅದೇ 2:22 ಎಫೆಸರ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಹೇಳಿದ್ರೆ ನಾನು ಇವಾಗ ಯಾವ ಮೂಲಕವಾಗಿ, ಯಾರ ಮೂಲಕವಾಗಿ? ಪವಿತ್ರಾತ್ಮ, ಶುದ್ಧಾತ್ಮ ದೇವರು ಸದಾ ಕಾಲ ನಮ್ಮ
ಇರಬೇಕು ಮಕ್ಕಳೇ. ಆತ್ಮ ದೇವರ ಮೂಲಕವಾಗಿ ನಾವು ಕ್ರಿಸ್ತನೊಂದಿಗೆ ಕಟ್ಟಲ್ಪಡ್ತೇವೆ, ದೇವರ ಮಂದಿರವಾಗಿ ಕಟ್ಟಲ್ಪಡ್ತೇವೆ, ದೇವರ ಮಕ್ಕಳಾಗಿರ್ತೇವೆ. ಆಗ ನೀನು ಈ ರೀತಿ ಇದ್ದರೆ, ಅದಕ್ಕೆ ವಾಕ್ಯ ಹೇಳ್ತದೆ ಮತ್ತಾಯ 6:33 ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ ಹೇಳುವಂತೆ, ಮೊದಲು ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಆಗ ಎಲ್ಲವೂ ನಿನಗೆ ಸಿಗುತ್ತದೆ. ಹಲ್ಲೆಲೂಯಾ. ನಾವೇನು ಇಷ್ಟಪಡ್ಬೇಕಮ್ಮ? ದೇವರ ರಾಜ್ಯಕ್ಕಾಗಿ ನೀನು. ಯಾಕೆಂದ್ರೆ ಇದು ಪರದೇಶ, ಪರಲೋಕ ನಮ್ಮ ಸ್ವದೇಶ, ಸ್ವಂತ ದೇಶ, ಸ್ವಂತ ಊರು, ಸ್ವಂತ ಮನೆ, ಪರಲೋಕ ರಾಜ್ಯ. ಆ ಪರಲೋಕ ರಾಜ್ಯಕ್ಕೆ ಸೇರಬೇಕಂದ್ರೆ ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು. ಅಂದ್ರೆ ನೀತಿವಂತನಾಗಿರು, ಪರಿಶುದ್ಧನಾಗಿರು, ದೇವರ ಮಗನಾಗಿರು, ದೇವರ ಮಗಳಾಗಿರು, ದೇವರ ಆಲಯವಾಗಿರು, ದೇವರ ಮನೆಯವರಾಗಿರು. ಅದೇ ನಮಗೆ ಇವತ್ತು ದೇವರ ವಾಕ್ಯ ನಮಗೆ ಹೇಳ್ತಾ ಇರೋದು. ನಾವು ಯಾರಾಗಿದ್ದೇವೆ ಅಂತ ನಾವು ನೆನ್ಪಿಟ್ಕೋಬೇಕು. ಒಂದು ಸಲ ಯೇಸು ಸ್ವಾಮಿನ ನಂಬಿ ದೀಕ್ಷಾ ಸ್ನಾನ ಹೊಂದಿದ ಮೇಲೆ ನಾವು ದೇವರ ಮಕ್ಕಳು, ನಾವು ಪರಲೋಕ ರಾಜ್ಯದವರು. ಈ ಲೋಕದವರಲ್ಲ, ನಾವು ಭೂಲೋಕದವರಲ್ಲ, ಪರಲೋಕದವರನ್ನೋದು ನಾವು ನೆನಪಿರಬೇಕು ಮಕ್ಕಳೇ. ಇದನ್ನ ಮರೆತು ನಾವೇನ್ ಮಾಡ್ತೇವೆ? ತಪ್ಪುಗಳು ಮಾಡ್ತೇವೆ, ಪಾಪಗಳು ಮಾಡ್ತೇವೆ, ಅಪರಾಧಗಳು ಮಾಡ್ತೇವೆ, ಮೋಸ ಮಾಡ್ತೇವೆ, ಅನ್ಯಾಯ ಮಾಡ್ತೇವೆ. ಇದೆಲ್ಲ ಮಾಡ್ತಾ ಹೋದರೆ ನಿನಗೆ ಪರಲೋಕ ರಾಜ್ಯ ಸಿಗುವುದಿಲ್ಲ. ನೀನು ಪರಲೋಕಕ್ಕೆ ಸಂಬಂಧಪಟ್ಟವನಲ್ಲ, ಪರಲೋಕಕ್ಕೆ ಸಂಬಂಧಪಟ್ಟವನಲ್ಲ ಮಕ್ಕಳೇ. ನಾವು ಪರಲೋಕಕ್ಕೆ ಸೇರಬೇಕು, ನಿತ್ಯ ಜೀವ ಹೊಂದಿಕೊಳ್ಳಬೇಕು ಅಂದ್ರೆ ಯೇಸು ಸ್ವಾಮಿಯ ಮಗನಾಗಿ, ಮಗಳಾಗಿ ನಾವಿರಬೇಕು. ಆತನ ಮಗನಾಗಿ, ಆತನ ಮಗಳಾಗಿದ್ದರೆ ಮಾತ್ರ. ಅದು ಹೇಗಿರಬೇಕಂತಂದ್ರೆ ವಾಕ್ಯ ಹೇಳೋದು ಅಪೊಸ್ತಲ ಕಾರ್ಯ 1:8 ವಾಕ್ಯ. ನಾವು ಸಾಕ್ಷಿಗಳಾಗಿರಬೇಕು, ಅಥವಾ ಉತ್ತಮ ಸಾಕ್ಷಿಗಳಾಗಿರಬೇಕು. ನಮ್ಮ ಸಾಕ್ಷಿ ಜೀವಿತದಿಂದಲೇ ನಾವು ಬೇರೆಯವರನ್ನ ಯೇಸು ಸ್ವಾಮಿಯ ಕಡೆಗೆ ಆಕರ್ಷಿಸುವುದಕ್ಕೆ, ಕರೆಯುವುದಕ್ಕೆ, ಬರುವುದಕ್ಕೆ, ತರುವುದಕ್ಕೆ ಸಾಧ್ಯವಾಗ್ತದೆ ಮಕ್ಕಳೇ. ಈಗ ಒಂದು ಸಾಕ್ಷಿ ನಾನು ಹೇಳಿ ಮುಗಿಸ್ತೇನೆ ವಾಕ್ಯ. ಈಗ ಆಪರೇಷನ್ ಆಯಿತು, 1 ತಿಂಗಳಾಯಿತು. 1 ತಿಂಗಳಾದ್ಮೇಲೆ ಚೆಕಪ್ಗೆ ಹೋಗ್ಬೇಕಿತ್ತು. ಚೆಕಪ್ಗೆ ಹೋಗ್ಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡಿಕೊಂಡು ರಿಪೋರ್ಟ್ ತಗೊಂಡು ಹೋಗಿ ತೋರಿಸ್ಬೇಕು. ಯಾಕೆಂದರೆ ನಮಗೆ ಶುಗರ್ ಇದೆ, ಥೈರಾಯ್ಡ್ ಇದೆ. ಈ ಶುಗರು ಥೈರಾಯ್ಡ್ ಪ್ರಾಬ್ಲಮ್ ಇರೋದ್ರಿಂದ ಈ ಶುಗರು ಥೈರಾಯ್ಡು ಮತ್ತು ಮೈಯಲ್ಲಿ ರಕ್ತ ಎಷ್ಟಿದೆ ಅಂತ ಎಲ್ಲ ಟೆಸ್ಟ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಬ್ಲಡ್ ಟೆಸ್ಟ್ ಮಾಡಕ್ಕೆ ಹೋಗ್ಬೇಕಂದ್ರೆ ಮನೆಯಿಂದ ಲ್ಯಾಬ್ರೇಟ್ರಿಗೆ ಹೋಗ್ಬೇಕು, ಎಲ್ಲಿ ಟೆಸ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಅದನ್ನ ನಡೆಯೋಕ್ಕಾಗಲ್ಲ, ಆಟೋದಲ್ಲಿ ಕೂಡಕ್ಕಾಗಲ್ಲ, ಕಾಲಿಂದ ಪೂರ್ತಿ ಮಾಡ್ಸೋಕೆ ಆಗ್ತಾ ಇಲ್ಲ, ಮುಂದಕ್ಕೆ ನಡೆಯೋಕೆ ಆಗ್ತಾ ಇಲ್ಲ. ಆದರೆ ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಹೋಗ್ಬೇಕು. ಅವಾಗ ಏನು ಮಾಡಿದ್ವಿ, ಅಲ್ಲಿ ಒಂದು ನಮ್ಮದು ಗಾಡಿ ಇದೆ, TVS ಗಾಡಿ, ಒಂದು ಸಣ್ಣ ಗಾಡಿ ತಗೊಂಡ್ಬಿಟ್ಟು ನಮ್ಮ ಅಪ್ಪಾಜಿ ಅಲ್ಲೆಲ್ಲ ಹತ್ರ ಓಡಾಡಕ್ಕೆ ಬೆಂಗಳೂರಲ್ಲಿ. ಆ ಗಾಡಿಯಲ್ಲಿ ಅಪ್ಪಾಜಿ ನನ್ನ ಕೂತ್ಕೊಂಡು ಹೋಗೋಕೆ ಇವಾಗ ಆಗಲ್ಲ, ಬಲ ಅಷ್ಟು ಸಾಲಲ್ಲ. ಒಬ್ಬರಾದ್ರೆ ಆರಾಮಾಗಿ ಹೋಗಿ ಬರ್ತಾರೆ, ಇಬ್ರು ಹೋಗೋಕೆ ನಿನ್ನ ಕೂತ್ಕೊಂಡು ಹೋಗೋಕೆ ಕಷ್ಟ ಆಗ್ತದಮ್ಮ ಅಂತ. ಸರಿ ಅಂದ್ಬಿಟ್ಟು ನಾನೇನು ಮಾಡಿದ್ವಿ, ಅಲ್ಲಿ ನಮ್ಮ ಮನೆಯಲ್ಲಿ ಬಾಡಿಗೆಗಿರೋದು ಪವನ್ ಅಂತ ಹುಡುಗ, ಯವನಸ್ಥ ಹುಡುಗ. ಆ ಪವನ್ ಕರೆದು, ಪವನ್ ನೀನು ನಮ್ಮ ಗಾಡಿಯಲ್ಲೇ ನನಗೆ ಲ್ಯಾಬಾಗಿ ಕರ್ಕೊಂಡು ಹೋಗಪ್ಪ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಅಂತ ಹೇಳಿದೆ. ಅದು ಸಣ್ಣ ಗಾಡಿ, ಅವನು ಒಳ್ಳೆ ಹೈಟ್ ಅಲ್ಲಿದೆ ನೋಡೋದು. ನಮ್ಮ ಗಾಡಿಯಲ್ಲಿ ಕರ್ಕೊಂಡು ಕೂಡಕ್ಕೆ ನನಗೆ ಅನ್ಕೋ. ಅವನ ಗಾಡಿ ದೊಡ್ಡ ಗಾಡಿ, ಆ ದೊಡ್ಡ ಗಾಡಿ ಹೈಟಲ್ಲಿ ನನಗೆ ಕೂಡಕ್ಕಾಗಲ್ಲ. ನಮ್ದು ಚಿಕ್ಕ ಗಾಡಿಯೆಲ್ಲ ಏನೋ ನಿಧಾನ ಕೂಡ್ಬೋದು ಅಂತೇಳಿ ಹೇಳಿದ್ರೆ ಸರಿ ಅಂತ ಕೂಡ್ಸ್ಕೊಂಡು ಹೋದ್ವಿ. ಬ್ಲಡ್ ಟೆಸ್ಟ್ ಕೊಟ್ವಿ, ಬಂದ್ವಿ. ಅದು ಚಿಕ್ಕದಿದೆ ಗಾಡಿ, ಅವನಿಗೆ ಕದಲ್ತಾ ಇದೆ, ಅವ್ನಿಗೆ ಸರಿಯಾಗಿ ನಡ್ಸೋಕ್ಕೆ ಆಗ್ತಾ ಇಲ್ಲ, ಶೇಕ್ ಆಗ್ತಾ ಇದೆ ಗಾಡಿ. ನಾನೇನೋ ಹಿಡ್ಕೊಂಡು ಬಂದಿದ್ದೆ ಹಿಂದೆ, ಅವನು ಮುಂದೆ ಗಾಡಿ ಕದಲ್ದಂಗೆ ಆಗ್ತಾ ಇದೆ. ಬ್ಲಡ್ ಟೆಸ್ಟ್ ಕೊಟ್ಟು ಬರ್ತಾ ಇದ್ದೀವಿ. ದಾರಿಯಲ್ಲಿ ಬರುವಾಗ ನಮ್ಮ ಗಾಡಿ ಈಗ ಬರ್ತಾ ಇದೆ. ಅವನು ಪಾಪ ಕಷ್ಟಪಟ್ಟು ಓಡಿಸ್ತಾನೆ ಚಿಕ್ಕ ಗಾಡಿ. ನಾನು ಈ ಪರಿ ಇರೋ ನನ್ನನ್ನು ಕೂಡ್ಸ್ಕೊಂಡು ನಾವು ನಮ್ಮ ಪಾಡಿ ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ. ಈ ಕಡೆ ಸಡನ್ ಆಗಿ ಬಂದ್ಬಿಟ್ಟ ಗಾಡಿ. ಬಂದು ಇನ್ನೇನು ಕೂರಲ್ಲಿ ಎಳೆಯಷ್ಟೇ ಜಾಗಪ್ಪ, ಅಷ್ಟರಲ್ಲೇ ದೇವರು ತಪ್ಪಿಸಿದ ನೋಡೋಣ. ಇನ್ನು ಬಿದ್ದಿದ್ರೆ ಮತ್ತಿನ್ನೇನು ಕೈ ಕಾಲು ಮುರಿತಿತ್ತು ಗೊತ್ತಿಲ್ಲ. ಈಗ ಒಂದು ಕಾಲೇ ಆಪರೇಷನ್ ಮಾಡ್ಕೊಂಡು ಅವಸ್ಥೆ ಪಡ್ತಾ ಇದೆ. ಆದ್ರೆ ದೇವರು ನಿಜವಾಗಲು ಸ್ವಲ್ಪದರಲ್ಲೇ ತಪ್ಪಿಸ್ಬಿಟ್ಟ. ಸಡನ್ ಆಗಿ ಬಂದ್ರೆ ಏನಪ್ಪ ಈಗ ಬರ್ತಂದ್ರೆ ನೀವೇನು ಹಂಗೆ ಹೋಗ್ತಿದ್ರೆ ಗೊತ್ತುಬಿಟ್ಟ ನಮಗೆ ಅಂತಿದ್ದ. ನಾವು ಅಡ್ಡ ಬಂದ ಒಂದು ಗಾಡಿ, ಮತ್ತೆ ಅವ್ನು ಸ್ವಲ್ಪದರಲ್ಲೇ ದೇವರು ಮತ್ತೆ ಆಕ್ಸಿಡೆಂಟ್ ಆಗೋದನ್ನು ತಪ್ಪಿಸಿದ. ದೇವರು ಕಾಪಾಡಿದಮ್ಮ ನಿಜವಾಗಲು. ಮತ್ತೆ ಆರಾಮಾಗಿ ಮನೆಗೆ ಬಂದ್ವಿ. ಆಮೇಲೆ ಅವ್ನು ಹೇಳ್ತಾನಂತೆ ಅಪ್ಪಾಜಿಗೆ, ಸಾಕು ನೀವು ಗಾಡಿ ಓಡಿಸೋದು ಭಾಳ ಕಷ್ಟ ಸಾಕು, ದೊಡ್ಡದಾಗಿರೋರಿಗೆ ಚಿಕ್ಕ ಗಾಡಿ ಕಷ್ಟ ಆಗ್ಬಿಡುತ್ತೆ. ಸರಿಯಪ್ಪ ಅಂತ ಆಮೇಲೆ ನಾನೇನು ಮಾಡಿದ್ವಿ, ಫಾಸ್ಟಿಂಗ್ ಉಪವಾಸ ಮಾತ್ರ ಕೊಟ್ಟು ಬಂದೆ. ಊಟ ಆದ್ಮೇಲೆ ಕೊಡ್ಬೇಕಿತ್ತು, ಬೇಡ ಬಿಡಪ್ಪ ಹೋಗೋದು ಬೇಡ ಅಂತ ಬಿಟ್ಟೆ.
ಮತ್ತೆ ಹೋಗಿದ ಒಳ್ಳೆ ಫಾಸ್ಟಿಂಗ್ ಶುಗರ್ ಟೆಸ್ಟ್ ಮಾಡ್ಕೊಂಡು ಬಂದ್ವಿ. ದೇವರ ಕೃಪೆಯಿಂದ ರಿಪೋರ್ಟ್ ನಾರ್ಮಲ್ ಬಂತಮ್ಮ, ದೇವರಿಗೆ ಸ್ತೋತ್ರ. ಮತ್ತೆ ಚೆಕಪ್ ಮಾಡಿಸ್ಕೊಂಡು ಬಂದಿದ್ದು. ಈ ರೀತಿ ದೇವರು ಕಾಪಾಡ್ತಾನೆ ಮಕ್ಕಳೇ. ದೇವರು ಅವನು ದೇವರ ಮಗ ಮತ್ತು ನಾನು ದೇವರ ಮಗಳು. ದೇವರು ನಮ್ಮನ್ನು ಕಾಪಾಡಿ ಸುರಕ್ಷಿತವಾಗಿ ಕರ್ಕೊಂಡ್ಬಂದ. ಮತ್ತೆ ಟೆಸ್ಟ್ ಮಾಡ್ಸಕ್ಕೆ ಹೋದಾಗ ಕೂಡ ಕ್ಯಾಬಲ್ಲಿ ಹೋದ್ವಿ. ಕ್ಯಾಬ್ ಅಂದರೆ ಟ್ಯಾಕ್ಸಿ ಬರ್ತದೆ, ಮುಂದೆ ಡ್ರೈವರ್ ಪಕ್ಕದ ಸೀಟಲ್ಲಿ ನಿಧಾನವಾಗಿ ಕುಳಿತು ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದ್ವಿ. ಮತ್ತು ಈಗಲೂ ಕೂಡ ಸೇವೆಗೆ ಕಾರಲ್ಲಿ ಬರುವಂತೆ ದೇವರು ಕೃಪೆ ಮಾಡಿದ್ದಾನೆ. ಮತ್ತು ಈ ರೀತಿಯಲ್ಲಿ ಮಕ್ಕಳ ಈ ದಿನ ದೇವರ ವಾಕ್ಯ ಕೇಳಿದಂತೆ ನಾವು ಯಾರಾಗಿದ್ದೇವೆ, ದೇವರ ಮನೆಯವರು, ದೇವರ ಮಕ್ಕಳು, ದೇವರ ಮಂದಿರ ಮತ್ತು ದೇವರ ಆತ್ಮೀಯ ಕಟ್ಟಡದಲ್ಲಿ ನಾವು ಕಟ್ಟಲ್ಪಟ್ಟವರಾಗಿದ್ದೇವೆ. ಇದನ್ನು ನೆನಪಿಟ್ಕೊಳ್ಬೇಕು ಮಕ್ಕಳೇ. ನಾವು ಈ ವಾಕ್ಯವನ್ನು ಮತ್ತೆ ಮತ್ತೆ ಮನೆಗೆ ಹೋಗಿ ಓದ್ಕೊಳ್ಳಿ, ಧ್ಯಾನ ಮಾಡ್ಕೊಳ್ಳಿ. ನಾವು ಯಾವಾಗಲೂ ಕೂಡ ದೇವರ ಮಕ್ಕಳಾಗಿರೋಣ. ಕ್ರಿಸ್ತನ ಪ್ರೀತಿಯನ್ನು ಹೊಂದಿಕೊಂಡು ಕ್ರಿಸ್ತನ ಪ್ರೀತಿಯನ್ನು ಒಬ್ಬರೊಬ್ಬರಿಗೆ ಹಂಚಿಕೊಳ್ಳುತ್ತಾ, ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುತ್ತಾ ನಾವು ಕ್ರಿಸ್ತನ ಸ್ವಭಾವ ಹೊಂದಿದವರಾಗಿ, ನನ್ನ ದೇವರು ಪರಿಶುದ್ಧನಾಗಿರುವುದರಿಂದ ನಾನು ಕೂಡ ಪರಿಶುದ್ಧನಾಗಿರಬೇಕು ಅಂತ ನಾವು ಅಂದುಕೊಂಡು ಪರಿಶುದ್ಧರಾಗಿರಬೇಕು. ಪರಿಶುದ್ಧತೆ ಯಾವ ರೀತಿ ಇರಬೇಕು? ನಮ್ಮ ಹೃದಯದಿಂದ, ನಮ್ಮ ಮನಸ್ಸಿನಿಂದ, ನಮ್ಮ ಮಾತಿನಿಂದ, ನಮ್ಮ ನಡೆನುಡಿಯಿಂದ, ನಮ್ಮ ಆಲೋಚನೆಯಿಂದಲೂ ನಾವು ಪರಿಶುದ್ಧರಾಗಿರಬೇಕು. ಆಗ ಮಾತ್ರ ನಾವು ದೇವರ ಮನೆಯವರು, ದೇವರ ಮಕ್ಕಳಾಗಿರ್ತೇವೆ. ಮಕ್ಕಳೇ, ಪರಲೋಕ ರಾಜ್ಯವು ನಮ್ಮದೇ. ಗ್ಯಾರಂಟಿ. ನಮಗಂತೂ ಗ್ಯಾರಂಟಿ. ನನಗೆ, ನಮ್ಮ ಅಪ್ಪಾಜಿಗೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಗ್ಯಾರಂಟಿ. ನಾವು ಯಾಕೆಂದರೆ ದೇವರ ಮಕ್ಕಳಾಗಿದ್ದೇವೆ, ದೇವರ ಸೇವಕರಾಗಿದ್ದೇವೆ, ಹಗಲಿರುಳು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಅದಕ್ಕೆ ನಮಗೆ ಪರಲೋಕ, ನಾವು ಈ ಕ್ಷಣ ನಮ್ಮ ಹೆಸರು ನಿಂತರೂ ನಮಗೇನು ಭಯ ಇಲ್ಲ. ಯಾಕೆಂದ್ರೆ ಮತ್ತೆ ನಾವು ದೇವರ ಹತ್ರ ಇರ್ತೇವೆ, ನಿತ್ಯ ಜೀವ ಹೊಂದಿಕೊಳ್ತೇವೆ ಅನ್ನೋ ಗ್ಯಾರಂಟಿ. ಆ ಗ್ಯಾರಂಟಿ ನಿನಗಿಲ್ಲ. ಯೇಸು ಸ್ವಾಮಿ 2ನೇ ಬರೋಣದಲ್ಲಿ ಎತ್ತಲ್ಪಡುವವರಾಗಿ ನಾನಿದ್ದೇನಾ ಅಂತ ನೀವು ಒಬ್ಬರಿಗೊಬ್ಬರು ಹೃದಯವನ್ನು ಮುಟ್ಟಿ ಪರೀಕ್ಷೆ ಮಾಡ್ಕೋಬೇಕು ಮಕ್ಕಳೇ. ಪರಿಶುದ್ಧರಾಗಿದ್ದೀವಾ? ಕೆಟ್ಟ ಚಟ, ಕೆಟ್ಟ ಸಹವಾಸ, ಕೆಟ್ಟ ಮಾತೇನಾದ್ರೂ ಇದೆಯಾ ನಮ್ಮಲ್ಲಿ? ಇದ್ದರೆ ಈ ದಿನ, ಈ ಕ್ಷಣ ಬಿಟ್ಟು ಬಿಡ್ರಿ. ದೇವರಿಗಾಗಿ ನಾವು ಜೀವಿಸೋಣ. ದೇವರ ಆಶೀರ್ವಾದ, ದೇವರ ಕೃಪೆ ಹೊಂದಿಕೊಳ್ಳೋಣ. ನಿತ್ಯ ಜೀವ ಹೊಂದಿಕೊಂಡು ನಾವು ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗಿ ಇರೋಣ. ದೇವರು ನಮ್ಮನ್ನು, ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ. ಮತ್ತು ಮುಂದೆ ನಾವು ಬಲ್ಲಾರಾಧನೆ ಕಾರ್ಯಕ್ರಮಕ್ಕೆ ಹೋಗೋಣ.